ಪ್ರಕೃತಿಯ ಸಾಕ್ಷಿಯಾಗಿ ಈ ಜ್ಯೋತಿಯು ನನ್ನ ಜೀವನವನ್ನು ಬೆಳಗಿಸಿ ನನ್ನ ಈ ವಿದ್ಯಾಭ್ಯಾಸವು ನನಗೆ ಜ್ಞಾನದ ಪರಾಕಾಷ್ಠೆಯನ್ನು ತಂದುಕೊಡುವಿ. ಗುರು ಹಿರಿಯರಿಗೆ ಮಾತು ಪಿತೃಗಳಿಗೆ पापोऽपिर्यतेन तमः सूर्योदये यथा आत्मज्योतिप्रकाशार्थं दीपं नित्यं नमाम्यहम्। दीपदेवे नमः। भोदेति देवरूपस्त्वं कर्मसाक्षी विघ्नकृतो यावत् कर्मसमाप्तिः स्यात् तावत् त्वं सुस्थिरा भव। दीपदेवे नमो नमः। ಅಲ್ಲಿ ಬುತ್ತಿ ಒಳಗೆ ಯಾರೋ ಮುಂದಕ್ಕೆ ಚಾಚ್ಬಿಟ್ಟು ಮುಂದೋಗ್ರಪ್ಪ ಒಬ್ಬೊಬ್ರೆ. काशिकापुरादिनाथ कालभैरवं भजे। ಶ್ರೀ ಗುರುಭ್ಯೋ ನಮಃ. ಈ ಭೂಮಿಗೆ ನಾವು ಅಡಿ ಇಟ್ಟು ಇಲ್ಲಿ ಬಂದು ಕುಳಿತುಕೊಳ್ಳೋದಕ್ಕೆ ಮುಖ್ಯವಾಗಿ ನಮ್ಮ ತಾಯಿ ಮತ್ತು ತಂದೆ ಕಾರಣರಾಗಿರ್ತಾರೆ. ಹಾಗಾಗಿ ನಾವೆಲ್ಲ ಇಲ್ಲಿ ಬಂದು ಕುಳಿತಿದ್ದೇವೆ. ಯಾರ್ಯಾರಿಗೆ ಕಿವಿ ಚೆನ್ನಾಗಿ ಕೇಳತ್ತೆ ಒಂದು ಬಾರಿ ಕೈ ಎತ್ತಿ. ಕಿವಿ ಕೇಳುವವರು ಮಾತ್ರ ಕೈ ಎತ್ತಿ. ಕಿವಿ ಕೇಳುವವರು ಮಾತ್ರ ಕೈ ಎತ್ತಿ. ಧನ್ಯವಾದಗಳು. ಈಗ ಮುಂದಿನದು ಬುದ್ಧಿ ಕೆಲಸ ಮಾಡೋರು ಮಾತ್ರ ಕೇಳ್ಕೊಳ್ಳಿ. ಯಾರ ಬುದ್ಧಿ ಕೆಲಸ ಮಾಡ್ತಾ ಇದೆ ಅವ್ರು ಮಾತ್ರ ಸ್ವಲ್ಪ ನಾನು ಹೇಳೋದನ್ನು ಕೇಳಿ. ಕಣ್ಣು ಮುಚ್ಚಿಕೊಂಡು ಕೈ ಜೋಡಿಸಿಕೊಳ್ಳಿ. ಕಣ್ಣು ಮುಚ್ಚಿಕೊಂಡು ಕೈ ಜೋಡಿಸಿಕೊಳ್ಳಿ. ಮೊದಲು ನಮ್ಮ ತಾಯಿ ತಂದೆಯರನ್ನು ನಮಿಸಿ ಮುಂದೆ ಉಪಕ್ರಮಿಸೋಣ. ಕಣ್ಣು ಮುಚ್ಚಿಕೊಂಡು ನಿಮ್ಮ ತಾಯಿಯನ್ನು ಒಮ್ಮೆ ನೆನ್ಕೊಳ್ಳಿ. ನಾವು ಹೇಳುವ ಶ್ಲೋಕವನ್ನು ಹೇಳಿ. ದೇವತಾ ಜನ್ಮದಾತ್ರೀಂಚ ದೇಹ ಪುಷ್ಟಿ ವಿವರ್ಧಿನೀಂ ಸರ್ವವಿದ್ಯಾ ಪ್ರದಾತ್ರೀಂಚ ಮಾತರಂ ಪ್ರಣಮಾಮ್ಯಹಂ. ಹಾಗೆ ನಿಮ್ಮ ತಂದೆಯನ್ನ ಮನಸ್ಸಿನಲ್ಲಿ ಧ್ಯಾನಿಸಿಕೊಳ್ಳಿ. ದೇವಂಚ ಜನ್ಮದಾತಾರಂ ಜೀವನಾಧಾರ ಕಲ್ಪಕಂ ಸರ್ವತ್ಯಾಗಮಯಂ ಧೀರಂ
ಪಿತರಂ. ಶಿಕ್ಷಣವನ್ನು ಕೊಡ್ತಾ ಇರುವ ಎಲ್ಲ ಶಿಕ್ಷಕರನ್ನ ಮನಸ್ಸಿನಲ್ಲಿ ನೆನೆಸ್ಕೊಳ್ಳಿ. ಜೀವಾಯಾಂ ಜೀವನಾರ್ಥಂ ತಂ ಜೀವಿಕಾ ಸಾಧನಾಯ ಚ ಏತತ್ ಜೀವನ ಲಕ್ಷ್ಯಾರ್ಥಂ ಗುರುಂ ನಿತ್ಯಂ ನಮಾಮ್ಯಹಂ. ಮನಸ್ಸಿನಲ್ಲಿ ಮಹಾಗಣಪತಿಯನ್ನ ಧ್ಯಾನಿಸಿಕೊಳ್ಳಿ. ವಿದ್ಯಾ ವಿವಾಹ ಯಜ್ಞಾನ ವಂದೇ ವಿಘ್ನ ನಿವಾರಿಣಂ ನಾಗಶಕ್ತಿ ಸಮಾಯುಕ್ತಂ ನಾಗಯಜ್ಞೋಪವೀತಿನಂ. ನಾಗಯಜ್ಞೋಪವೀತೇನ ಭೂಷಿತೋ ಯಜ್ಞ ಕಾರಣ ಬ್ರಹ್ಮಾಂಡ ವ್ಯಾಪಿನಂ ವಂದೇ ನಾಗಶಕ್ತಿ ವಿನಾಯಕಂ. ವಿಘ್ನದ್ವಾಂತ ನಿವಾರಣೈಕತರ ನಿರ್ವಿಘ್ನಾಟವೀ ಹವ್ಯವಾಟ್ ವಿಘ್ನವ್ಯಾಲಕುಲಾಭಿಮಾನ ಗರುಡೋ ವಿಘ್ನೇಭ ಪಂಚಾನನ. ವಿಘ್ನೋತ್ತುಂಗಗಿರಿ ಪ್ರಭೇದನ ಪವಿರ್ವಿಘ್ನಾಬ್ಧಿ ಕುಂಭೋದ್ಭವೋ ವಿಘ್ನೌಘಾಭ್ರಕುಲ ಪ್ರಚಂಡ ಪವನೋ ವಿಘ್ನೇಶ್ವರ ಪಾತು ಮಾಂ. ನಿಧಾನ ಕೈಯನ್ನು ಉಜ್ಜಿ ಕಣ್ಮೇಲೆ ಇಟ್ಕೊಳ್ಳಿ. ರಾಘವೇಂದ್ರಾಯತೆ ನಮಃ, ಸೂರದಾಸಾಯತೆ ನಮಃ. ಸಮಸ್ತ ವಿದ್ಯಾರ್ಥಿ ಮಿತ್ರರಿಗೆ ನಮ್ಮ ಆತ್ಮೀಯ ವಂದನೆಗಳು. ಯಾವ ಜಗತ್ತಿಗೆ ಬೆಳಕನ್ನು ನೀಡಬಲ್ಲಂತಹ, ಜಗತ್ತಿಗೆ ಶಾಂತಿಯ ದಾರಿಯನ್ನ ಮಾರ್ಗವನ್ನು ಬೋಧಿಸಬಲ್ಲ ಯೋಗ್ಯತೆ ಉಳ್ಳಂತಹ, ಹಾಗೆಯೇ ಸಮಸ್ತವಾಗಿ ನಿಮಗೂ ನಿಮ್ಮ ಮನೆಗೂ ನಿಮ್ಮ ತಾಯಿ ತಂದೆಗೂ ನಿಮ್ಮ ಊರಿಗೂ ನಿಮ್ಮ ರಾಜ್ಯಕ್ಕೂ ನಿಮ್ಮ ರಾಷ್ಟ್ರಕ್ಕೂ ಮತ್ತು ಜಗತ್ತಿಗೂ ಸಂಪೂರ್ಣವಾಗಿ ಒಂದು ಮಾರ್ಗದರ್ಶನವನ್ನು ನೀಡಬಲ್ಲ ಬೌದ್ಧಿಕ ಶಕ್ತಿಯುಳ್ಳ ಸಮಸ್ತ ವಿದ್ಯಾರ್ಥಿಗಳಿಗೆ ನನ್ನ ಆತ್ಮೀಯ ವಂದನೆಗಳು. ಹಾಗೆ ಯಾವ ವಿದ್ಯಾರ್ಥಿಗಳು ಜ್ಞಾನ ಪಿಪಾಸುಗಳಾಗಿ ಇಲ್ಲಿ ಬಂದಿದ್ದೀರಿ, ನಿಮಗೆಲ್ಲ ನಿಮ್ಮ ಜೀವನಕ್ಕೆ ಒಂದು ಮೂರ್ತಿ ರೂಪವನ್ನು ಕೊಡ್ತಕ್ಕಂತಹ ಸಮಸ್ತ ಶಿಕ್ಷಕ ಶಿಲ್ಪಿಗಳಿಗೆ ನನ್ನ ಆತ್ಮೀಯ ವಂದನೆಗಳು. ಹಾಗೆಯೇ ವೇದಿಕೆಯ ಮೇಲೆ ಆಸೀನರಾದಂತಹ ಸಮಸ್ತ ಗಣ್ಯರಿಗೆ ನಮ್ಮ ಆತ್ಮೀಯ ವಂದನೆಗಳು. ಪ್ರಾಚಾರ್ಯರಾದಂತಹ ಗುರುಮೂರ್ತಿಯವರು ನಿನ್ನೆ ಬಂದು ಮಕ್ಕಳಿಗೆ ಸ್ವಲ್ಪ ಮಾತನಾಡಬೇಕು ಅಂತ ಹೇಳಿದ್ರು. ನಿಜವಾಗೂ ನಮ್ಮ ಅವಸ್ಥೆ ಹೇಗಿತ್ತು ಅಂದರೆ, ಗಂಟಿನಲ್ಲಿ ಧ್ವನಿ ಬರ್ತಾ ಇರಲಿಲ್ಲ ನಿನ್ನೆ ರಾತ್ರಿ. ಗುರುಗಳ ಅನುಗ್ರಹ ಅಂತ ಅಂದ್ಕೊಂಡಿದ್ದೀನಿ. ಯಾಕೆ ಅಂತಂದರೆ, ನಿನ್ನೆ ಧರ್ಮಸ್ಥಳದ ಸಂಘದಿಂದ ಲಕ್ಷ ಬಿಲ್ವಾರ್ಚನೆ ಕಾರ್ಯಕ್ರಮದಲ್ಲಿ ಸಂಪೂರ್ಣವಾಗಿ ನಿರಂತರವಾಗಿ 5 ಗಂಟೆಗಳ ಕಾಲ ಮಂತ್ರ ಘೋಷಣೆ ಮಾಡಿದ್ದೆ. ಹಾಗಾಗಿ ಧ್ವನಿ ಬರ್ತಾ ಇರಲಿಲ್ಲ. ಆದರೆ ಬೆಳಗಾಗೋದ್ರೊಳಗೆ ತಾನಾಗಿಯೇ ಆ ರಾಘವೇಂದ್ರರ ದಯೆ ಮತ್ತು ಸೂರದಾಸರ ದಯೆಯಿಂದ ಧ್ವನಿ ಹೊರಗೆ ಬರ್ತಾ ಇದೆ. ಇಲ್ಲಿ ಹೇಳುವುದಕ್ಕೆ ಬಹಳ ವಿಷಯ ಇದೆ. ಮೊದಲನೇ ಕಾರ್ಯಕ್ರಮ ಏನು ಅಂದರೆ, ದೀಪ ಜ್ವಾಲನೆ ಮಾಡಿದ್ದೇವೆ. ಇಲ್ಲಿ ನೀವು ಮಾತಾಡುವುದು ತುಂಬ ಒಳ್ಳೆಯದು, ಆದರೆ ನಾನು ಮಾತಾಡುವುದನ್ನು ಕೇಳುವುದು ಕೇವಲ ಬುದ್ಧಿ ಕೆಲಸ ಮಾಡುವವರಿಗೆ ಮಾತ್ರ ಸಾಧ್ಯ ಆಗ್ತದೆ ಅನ್ನುವ ಸತ್ಯ. ಹಾಗಾಗಿ ಬುದ್ಧಿ ಕೆಲಸ ಮಾಡುವ ಯಾವ್ಯಾವ ವಿದ್ಯಾರ್ಥಿಗಳಿದ್ದೀರೋ ಖಂಡಿತ ಈ ಕಡೆ ಕೇಳ್ಕೊಳ್ಳಿ. ಅಕ್ಕಪಕ್ಕ ಮಾತಾಡ್ಲಿಕ್ಕೆ ನಾನು ಬಂದು ಕೂತ್ಕೊಳ್ತೀನಿ, ಆಮೇಲೆ ಆವಾಗ ಮಾತಾಡೋಣ. ಮುಖ್ಯವಾಗಿ ಮೊದಲನೇದು 2 ಮಾತು ಹೇಳಿ ನಂತರದ ಮಾತಿಗೆ ಬರ್ತೇನೆ. ಬಹಳ ಜನರಿಗೆ ಲೀಡರ್ಶಿಪ್ ಕ್ವಾಲಿಟಿ ಮತ್ತು ಈ ಒಂದು ಬಾಸಿಸಮ್ ಕ್ವಾಲಿಟಿ ಬಗ್ಗೆ ಕಲ್ಪನೆ ಇಲ್ಲ. ಹೆಚ್ಚಿನದಾಗಿ ಲೀಡರ್ ಆಗಬೇಕು ಅಂತ ಬಯಸೋರು ಕೈ ಎತ್ತಿ. ಲೀಡರ್ ಆಗಬೇಕು ಅಂತ ಬಯಸೋರು ಕೈ ಎತ್ತಿ. ಯಾರು ಆಗೋಕೆ ಇಚ್ಛೆ ಇಲ್ಲ. ಬಾಸಿಸಮ್ ಮಾಡಬೇಕು ಅನ್ನೋರು ಕೈ ಎತ್ತಿ. ಬಾಸ್ ಆಗಬೇಕು ಅಂತ. ನೀವೆರಡೂ ಆಗೋರು ಅಲ್ವಾ? ಬಾಸಿಸಮ್ ಬರ್ತಾರೆ. ಬಾಸಿಸಮ್ ಮತ್ತೆ ಲೀಡರ್ಶಿಪ್ ಕ್ವಾಲಿಟಿ ಡೌನ್ ಆಗಿದೆ ಅನ್ಸುತ್ತೆ. ಇದು ಬಾಸಿಸಮ್ ಮತ್ತು ಲೀಡರ್ಶಿಪ್ ಕ್ವಾಲಿಟಿಯ ವ್ಯತ್ಯಾಸ ಹೇಳ್ಕೊಂಡು ಹೋಗ್ಬಿಡ್ತೀನಿ, ಆಮೇಲೆ ಕೈ ಎತ್ಬೋದು. ಹಾಗಿದ್ರೆ ನೋಡಿ, ಲೀಡರ್ಶಿಪ್ ಕ್ವಾಲಿಟಿ ಅಂತಂದ್ರೆ ಇಲ್ಲಿಯ ಪರಿಸರದಲ್ಲಿ ಹೇಳಬೇಕು ಅಂದ್ರೆ, ಇಲ್ಲೊಂದು ಕಸ ಬಿದ್ದಿದೆ, ಅದನ್ನು ಕೂಡ ಬಂದ ತಕ್ಷಣ ಯಾವುದೇ PT ಟೀಚರ್ ಆಗಲಿ ಶಿಕ್ಷಕರಾಗಲಿ ಹೇಳದೆ ಎತ್ತಿ ಡಸ್ಟ್ಬಿನ್ನಿಗೆ ಹಾಕೋ ಸ್ವಾಭಾವಿಕ ಹೃದಯವಂತ ಮನೋಭಾವನೆ ಇಳ್ಳಂತಹ ವೈಯಕ್ತಿಕವಾಗಿ ಸಾಧನೆ ಮಾಡುವ ಯೋಗವುಳ್ಳ ಮೋದಿಯಂತಹ ಜನರಿಗೆ ಮಾತ್ರ ಸಾಧ್ಯ. ಇದು ಲೀಡರ್ಶಿಪ್ ಕ್ವಾಲಿಟಿ. ಬಾಸಿಸಮ್, ನಾನು ಹೇಳ್ದಾಗೆ ಮಾಡಬೇಕು ಅನ್ನುವಂಥದ್ದು ಇದೆಯಲ್ಲ, ಇದೇನಾಗತ್ತೆ ಅಂತಂದ್ರೆ ನಮ್ಮಲ್ಲಿ ಅಹಂಕಾರವನ್ನು ಹೆಚ್ಚಿಸ್ತಾ ಹೋಗಿ ವಿದ್ಯೆಯಿಂದ ಉತ್ತಮ ಜ್ಞಾನದಿಂದ ದೂರ ಮಾಡುತ್ತೆ. ಆದ್ದರಿಂದ
ಬಾಸಿಸಂ ಅನ್ನುವಂಥದ್ದು ನಮ್ಮ ಎದುರುಗಡೆ ಮಾತ್ರ ನಮ್ಮ ಕೆಳಗಡೆಯವರು ಕೆಲಸ ಮಾಡೋದಕ್ಕೆ ಸಾಧ್ಯ, ಮನಸ್ಸಾರೆ ಕೆಲಸ ಮಾಡ್ಲಿಕ್ಕೆ ಕೆಲಸಕ್ಕೆ ಸಾಧ್ಯ ಇಲ್ಲದೆ ಇರುವುದೇ ಬಾಸಿಸಂ. ಆದ್ರೆ ನೀವು ಏನ್ ಮಾಡ್ತೀರಿ, ನಿಮ್ಮ ಒಂದು ವೈಯಕ್ತಿಕವಾದ ಸಾಮರ್ಥ್ಯದಿಂದ ನಿಮ್ಮನ್ನ ಕೇಳಿ ಬೇರೆಯವರು ಕೆಲಸವನ್ನ ಮನಸಾರೆ ಮಾಡುವಂತಹ ವ್ಯವಸ್ಥೆ ಇದ್ರೆ ಅದು ಲೀಡರ್ಶಿಪ್ ಕ್ವಾಲಿಟಿ. ಹಾಗಾಗಿ ನಾನು ಯಾಕೆ ಈ ಮಾತು ಹೇಳ್ಕೊಂಡು ಮುಂದೆ ಹೋಗ್ತಾ ಇದ್ದೀನಿ ಅಂದ್ರೆ, ನಾನು ಈಗಾಗಲೇ ಗಮನಿಸಿದ್ದೆ, ಎಲ್ಲ ಅಲ್ಲಲ್ಲಿ ನಿಂತು ಯಾರು ಮಾತಾಡ್ತಾರೆ ಅಂತ ನೋಡ್ತಾ ಇದ್ರು. ನಾವು ಶಾಲೆಯಲ್ಲಿ ಒಂದು ಮಕ್ಕಳಿಗೆ 2 ಚಿತ್ರ ಬಿಡಿಸ್ಲಿಕ್ಕೆ ಹೇಳಿದ್ವಿ. ಏನು ಅಂತಂದ್ರೆ, ಒಂದು ಕತ್ತೆದು ಒಂದಿಷ್ಟು ಜನ ಚಿತ್ರ ಬಿಡಿಸ್ಕೊಂಬನ್ನಿ, ಇನ್ನೊಂದಿಷ್ಟು ಹಂಸಗಳದ್ದು ಒಂದಿಷ್ಟು ಚಿತ್ರ ಬಿಡಿಸ್ಕೊಂಬನ್ನಿ, ನೋಡೋಣ ನಿಮ್ಮ ಡ್ರಾಯಿಂಗ್ ಟ್ಯಾಲೆಂಟ್ ಹೇಗಿದೆ ನೋಡೋಣ ಅಂತ. ಬಿಡಿಸ್ಕೊಂಡ್ಬಂದ್ರು ಮಕ್ಕಳು. ಕೆಲವರು ಒಂದೇ ಹಂಸ ಬಿಡಿಸ್ಕೊಂಡು ಬಂದ್ರು, ಕೆಲವರು ಬಹಳ ಹಂಸಗಳನ್ನು ಬಿಡಿಸ್ಕೊಂಡ್ಬಂದ್ರು, ಕೆಲವರು ಒಂದೇ ಕತ್ತೆ ಬಿಡಿಸಿದ್ರು, ಕೆಲವರು ಬಹಳ ಕತ್ತೆಯನ್ನು ಬಿಡಿಸಿದ್ರು. ವ್ಯತ್ಯಾಸ ಅರ್ಥೈಸಿ ಎಲ್ಲ ಕಡೆ ಅಂಟಿಸ್ಬಿಡಿ ಅಂತಂದು ಎಲ್ಲ ಕಡೆ ಅಂಟಿಸಲಾಯ್ತು. ಏನಿಲ್ಲ, ನಾಳೆ ಬೆಳಗ್ಗೆ ಶಾಲೆಗೆ ಬರ್ತೀರಾ, ಪ್ರೇಯರ್ ಹಾಲಿಗೆ ಹೋಗ್ತಾ ಇರ್ತೀರಾ, ಅಲ್ಲಿ PT ಟೀಚರ್ ನಿಮ್ಮ ಹಿಂದೆ ಇರಬೇಕಾಗತ್ತೆ. ಅಲ್ಲಿ ಪ್ರೇಯರ್ ಮಾಡುವಾಗ ಒಂದು ಬಡಿಗೆನೋ ಅಥವಾ ಏನೋ ಒಂದು ಇಟ್ಕೊಂಡು ಮತ್ತೆ ಮತ್ತೆ ಸಂಜ್ಞೆ ಕೊಡ್ತಾ ಇರುವ ಅನಿವಾರ್ಯತೆಯನ್ನು ಸೃಷ್ಟಿ ಮಾಡ್ತೀರಾ. ಹಾಗೆ ಮಾಡಿ, ಆದ್ರೆ ಇವತ್ತಿಂದ PT ಟೀಚರ್ ಇರೋದಿಲ್ಲ. ಇವತ್ತು ನೀವು ನಿಮ್ಮ ತಲೆ ಒಳಗೆ PT ಟೀಚರ್ನ ಕೂರಿಸ್ಕೊಳ್ಳಿ ಅಂತಂದು. ಅದು ಹೇಗೆ ಅಂತ ಅರ್ಥ ಆಗಲಿಲ್ಲ. ಆಗ ಆ ಚಿತ್ರಗಳನ್ನು ನೋಡಿ ತನ್ನ ಮೇಲೆ ಭಾರವನ್ನು ಹೊತ್ತಂತ ಕತ್ತೆ ಆ ಯಜಮಾನ ಕೋಲಲ್ಲಿ ಹೊಡೆದ್ರು ಕೂಡ ಆ ಕಡೆ ಈ ಕಡೆ ಓಡಾಡ್ತಾ ಇರುತ್ತೆ, ಎಲ್ಲಿ ಹುಲ್ ಕಾಣುತ್ತೋ ಅಲ್ಲಿ ಹೋಗ್ತಾ ಇರುತ್ತೆ. ಅದಕ್ಕೆ ಲೈನ್ ಅನ್ನೋದು, ಪಂಕ್ತಿ ಅನ್ನೋದು ಗೊತ್ತೇ ಆಗುದಿಲ್ಲ. ಹಂಸಗಳಿಗೆ ಹೇಗಿರ್ತದೆ ಅಂತ ಕೇಳಿದ್ರೆ, ಅಲ್ಲಿ ಯಾರು ಇರೋದೇ ಇಲ್ಲ ಹೇಳೋದಕ್ಕೆ. ನೀವು ಪಾರ್ಕ್ಗಳಲ್ಲೆಲ್ಲ ಸಾಕಿದ ಹಂಸಗಳನ್ನು ನೋಡಿರ್ಬೋದು. ಶಿಸ್ತನ್ನ ಯಾರು ಕಲಿಸಿರೋದಿಲ್ಲ, ಅದು ತಾನಾಗಿಯೇ ಒಂದರ ಹಿಂದೆ ಹೋಗುವ ವ್ಯವಸ್ಥೆಯನ್ನ ಮಾಡ್ಕೊಂಡು ಬರುತ್ತೆ. ಹಾಗಾಗಿ ಹಂಸಗಳು ತುಂಬಾ ಚೆನ್ನಾಗಿ ನಮಗೆ ಕಾಣ್ತವೆ. ಹಾಗಾಗಿ ಹಂಸಗಳಂತೆ ಆಗಬೇಕು ನಮ್ಮ ಬುದ್ಧಿಯ ವಕ್ರತೆಯಿಂದ ರುಜು ಅಂದ್ರೆ ನೇರವಾದ ಮಾರ್ಗದಲ್ಲಿ ನಾವು ನಡಿಬೇಕು ಅಂತಾದ್ರೆ ಇದನ್ನ ನೆನ್ಪಿಟ್ಕೊಂಡ್ರೆ ಬಹುಶಃ ನಿಮಗೆ ಯಾವ PT ಟೀಚರ್ ಆಗತ್ತೆ. ಕೇವಲ ದೈಹಿಕ ಶಿಕ್ಷಣ ವ್ಯವಸ್ಥೆಗೆ ಅವರಿರುವಂಥವ್ರು, ಅವರನ್ನು ಸದುಪಯೋಗ ಮಾಡಿಕೊಳ್ಳಿಕ್ಕೆ ನೀವು ಅಸಮರ್ಥರ ಆಗಬಾರ್ದು ಅನ್ನೋ ದೃಷ್ಟಿಯಿಂದ ಈ ಮಾತು ಹೇಳಿದ್ವಿ. ಹಾಗಾಗಿ ಉತ್ತಮವಾದ ದೈಹಿಕ ಶಿಕ್ಷಣ ಮತ್ತು ಸ್ಪೋರ್ಟ್ಸ್ ಇತ್ಯಾದಿಗಳನ್ನ ನಿಮ್ಮನ್ನು ಮುಂದೆ ತರುವಂತಹ ದೊಡ್ಡ ಶಿಲ್ಪಿಗಳಾಗಿ ಅವರು ಕಾರ್ಯವನ್ನು ಮಾಡ್ತಾರೆ. ಅದ್ರ ಬದಲು ನೀವೇ ಲೀಡರ್ ಆಗಿದ್ರೆ ಅಲ್ಲೇ ಅಕ್ಕಪಕ್ಕ ಮಾತಾಡುವ ಪರಿಸ್ಥಿತಿ ಬರೋದೇ ಇಲ್ಲ, ಯಾಕೆಂದ್ರೆ ಆಗ ಬುದ್ಧಿ ಕೆಲಸ ಮಾಡ್ತಾ ಇರುತ್ತೆ. ಹಾಗಾಗಿ ಪ್ರತಿಯೊಬ್ಬರು ಕೂಡ ಲೀಡರ್ ಆಗಿರ್ತಾರೆ. ಪಾಪೋಪಿರಿಯತೆ ಏನ ತಮಸ್ಸೂರ್ಯೋದಯ ಯಥ ಆತ್ಮಜ್ಯೋತಿ ಪ್ರಕಾಶಾರ್ಥಂ ದೀಪಂ ನಿತ್ಯಂ ನಮಾಮ್ಯಹಂ. 10ನೇ ತರಗತಿಯ ಮಕ್ಕಳು ಇಷ್ಟು ದಿವಸ ಇಲ್ಲಿ ಅಧ್ಯಯನ ಮಾಡಿ ಇವತ್ತು ದೀಪವನ್ನು ಬೆಳಗುವುದರ ಮೂಲಕವಾಗಿ ಜಗತ್ತಿಗೆ ಶಾಂತಿಯ ಜ್ಞಾನವನ್ನ ಪ್ರಚಾರ ಮಾಡೋದಕ್ಕೆ ಸಿದ್ಧರಾಗಿದ್ದೀವಿ ಅಂತ ಸಿದ್ಧಪಡಿಸಿದ್ದೀರ. ಹಾಗಾಗಿ ಇವತ್ತು ನಮ್ಮ ಭಾರತ ದೇಶ ಎನ್ನುವಂಥದ್ದು ಪೃಥಿವಿ ಶಾಂತ ಸಾಗ್ನಿನ ಶಾಂತ ಸಾಮೆ ಶಾಂತ ಶುಚಗುಂ ಶಮಯತು ಎನ್ನುವ ವೇದವಾಕ್ಯದಂತೆ ಜಗತ್ತಿಗೆ ಶಾಂತಿಯನ್ನ ಬೋಧಿಸಿದ್ದು ತಮ್ಮ ಅಪಾರವಾದ ಜ್ಞಾನದಿಂದ. ಇಡೀ ಜಗತ್ತಿನ ಭೂಭಾಗದಲ್ಲಿ ಯಾವುದೇ ರೀತಿಯಾದಂತಹ ನಾಗರಿಕತೆ ಎನ್ನುವ ಶಬ್ದವನ್ನು ಕೇಳಿರದ ಸಂದರ್ಭದಲ್ಲಿ ಈ ಕರ್ಮಭೂಮಿ ಪುಣ್ಯಭೂಮಿಯಾದ ಭರತ ಭೂಮಿಯಲ್ಲಿ ವೇದದಂತಹ ಮಹಾಜ್ಞಾನ ರಾಶಿ ಉದಯವಾಗಿ ಜಗತ್ತಿಗೆ ಬದುಕನ್ನು ಮತ್ತು ಪ್ರಕೃತಿಯ ರಹಸ್ಯವನ್ನು, ಬದುಕಿನ ರಹಸ್ಯವನ್ನು, ಬದುಕುವ ಮಾರ್ಗವನ್ನು ಬೋಧಿಸಿದ ಏಕೈಕ ರಾಷ್ಟ್ರ ನಮ್ಮ ಈ ಒಂದು ಭಾರತ ದೇಶ. ಇಂತಹ ಭಾರತ ದೇಶದಲ್ಲಿ ರಾಘವೇಂದ್ರರಂತಹ, ಸೂರದಾಸರಂತಹ ವ್ಯಕ್ತಿಗಳು ಯೋಗವನ್ನ ನಿತ್ಯ ತನ್ನ ಜೀವನದಲ್ಲಿ ಅಳವಡಿಸಿಕೊಂಡಿದ್ದಲ್ಲದೆ ನಿರಂತರವಾಗಿ ನಿಮ್ಮ ಮೂಲಕ ಪ್ರವಹಿಸುವ ವ್ಯವಸ್ಥೆಯನ್ನು ಮಾಡಿದ್ದಾರೆ. ಅವರು ಆ ಯೋಗದ ಪ್ರಕ್ರಿಯೆಯ ಮೂಲಕ ಯಾರಿಗೆ ಹಸಿದಿದೆಯೋ ಅವರಿಗೆ ಅನ್ನ ದಾಸೋಹದ ಮೂಲಕ ನಿಜವಾದ ಬುದ್ಧಿ ಮತ್ತು ಜ್ಞಾನದ ಒಂದು ವರ್ಧನೆಗೆ ಆ ಜ್ಞಾನ ದಾಸೋಹದ ಮೂಲಕ ಇನ್ನೂ ಜೀವಸಹಿತವಾಗಿ ಇಲ್ಲಿ ಕಳೆ ತುಂಬಿದ್ದಾರೆ. ಹಾಗಾಗಿ ಅವರ ಶಾರೀರಿಕ ಉಪಸ್ಥಿತಿ ಇಲ್ಲದಿದ್ದರೂ ಕೂಡ ಅವರ ಜ್ಞಾನ ಪ್ರವಾಹ, ಅವರ ಮುಂದಿನ ಉದ್ದೇಶ ಪತಂಜಲಿಯ ಯೋಗಶಾಸ್ತ್ರವನ್ನು ಕೂಡ ಆ ಪತಂಜಲಿ ಮಹರ್ಷಿಗಳಿಂದ ನಿರಂತರವಾಗಿ ಶಿಷ್ಯ ಪರಂಪರೆ ನಡೆಸಿಕೊಂಡು ಬಂದು ಇಲ್ಲಿ ಇವತ್ತು ನೀವು ಆ ಪತಂಜಲಿಯ ಯೋಗವನ್ನ ಸೂರದಾಸರು ಮತ್ತು ರಾಘವೇಂದ್ರನ ಮೂಲಕವಾಗಿ ಈಗಿರುವ ದೈಹಿಕ ಶಿಕ್ಷಣದ ಅಧಿಕಾರಿಗಳಿಂದ, ಯಾವ ಶಿಕ್ಷಕರಿಂದ, ಯೋಗ ತರಬೇತಿ ಮಾಡ್ತಕ್ಕಂಥವರಿಂದ ಎಲ್ಲದರ ಮೂಲಕ ನೀವು ಪಡಿತಾ ಇದ್ದೀರಾ. ಇದರ ಅರ್ಥ ಏನು ಗೊತ್ತಾ? ಜ್ಞಾನಂ ನೋಡಿ, ದೀಪವನ್ನು ಹಚ್ಚುವಾಗ
ನಮ್ಮ ಜ್ಞಾನ ಹೇಗಿದೆ ಅಂತ ಕೇಳಿದ್ರೆ, ದೀಪವನ್ನು ಯಾಕೆ ಬೆಳಗ್ತೇವೆ ಅಂತ ಒಂದೆರಡು ಮಾತನ್ನು ಹೇಳಿ ಮುಂದೆ ಬರ್ತೇನೆ. ಋಗ್ವೇದದ ಒಂದು ಮಂತ್ರ ಇದೆ, ಪೂರ್ಣಮದಃ ಪೂರ್ಣಮಿದಂ ಪೂರ್ಣಾತ್ ಪೂರ್ಣಮುದಚ್ಯತೆ ಪೂರ್ಣಸ್ಯ ಪೂರ್ಣಮಾದಾಯ ಪೂರ್ಣಮೇವಾವಶಿಷ್ಯತೆ. ಪೂರ್ಣದಿಂದ ಪೂರ್ಣ ತೆಗೆದ್ರು ಪೂರ್ಣ ಉಳಿಯೋದು ಯಾವುದು? ನಮ್ಮ ಜೇಬಲ್ಲಿ ಹಣ ಇದ್ರೆ ತೆಗೆದ್ವಿ, ಪಂಚಭೂತದಲ್ಲಿರ್ತಕ್ಕಂತಹ ನೀರನ್ನ ತೆಗೆದ್ವಿ, ಖಾಲಿ ಆಯ್ತು. ಎಲ್ಲವೂ ಖಾಲಿ ಆಗುವಂಥದ್ದೇ ಇಲ್ಲ, ಯಾವುದು ಸರಿಯಾಗಿ ನಿಲ್ಲೋದೇ ಇಲ್ಲ. ಭಗವಂತ ಅಣೋರಣೀಯಾನ್ ಮಹತೋ ಮಹೀಯಾನ್ ಆತ್ಮ ಗುಹಾಯಾಮ್ ನಿಹಿತೋಸ್ಯ ಜಂತೋಹ ಎನ್ನುವ ಯಜುರ್ವೇದದ ನಾರಾಯಣೋಪನಿಷತ್ತಿನಲ್ಲಿ ಈ ಒಂದು ವಿಶಿಷ್ಟವಾದಂಥ ಮಂತ್ರ ಬರುತ್ತೆ. ಕೋಟಿ ಕೋಟಿ ಜೀವ ಜಂತುಗಳೆಂಬ ಗುಹೆಯ ಒಳಗೆ ಆ ಮೂಲ ಪರಮಾತ್ಮ ಪ್ರವೇಶ ಮಾಡಿರ್ತಾನೆ, ಆದರೆ ಮೂಲ ಪರಮಾತ್ಮ ಹಾಗೆ ಇರ್ತಾನೆ. ಇದು ಪರಮಾತ್ಮನ ಲಕ್ಷಣ. ಎಲೆಕ್ಟ್ರಾನ್, ಪ್ರೋಟಾನ್, ನ್ಯೂಟ್ರಾನ್ ಅನ್ನುವಂತಹ ಯಾವ ಒಂದೊಂದು ಅಣುವಿನಲ್ಲಿ ನೀವು ಹೇಳ್ತೀರಿ, ಅದೇ ಬ್ರಹ್ಮ ವಿಷ್ಣು ಮಹೇಶ್ವರ. ಈ ಒಂದು ಸೃಷ್ಟಿ ಸ್ಥಿತಿ ಲಯಗಳು ಸೇರಿದಾಗ ವಿಶ್ವವಾಗತ್ತೆ, ಅಕಾರ ಉಕಾರ ಮಕಾರಗಳು ಸೇರಿದಾಗ ಓಂಕಾರವಾಗತ್ತೆ. ಹಾಗೆ ನಮ್ಮಲ್ಲಿ ಯಾವ ರೀತಿಯಾಗಿ ನಮ್ಮ ವ್ಯಕ್ತಿತ್ವವನ್ನು ನಾವು ಬೆಳೆಸ್ಕೊಳ್ತೀವಿ, ಅದರ ಮೇಲೆ ನಾವು ಸಮಾಜಕ್ಕೆ ಉಪಕಾರಿಗಳಾಗ್ತೇವೆ. ಆತ್ಮಜ್ಯೋತಿ ಪ್ರಕಾಶಾರ್ಥಂ ದೀಪಂ ನಿತ್ಯಂ ನಮಾಮ್ಯಂ. ಒಳಗಡೆಯ ಚೈತನ್ಯ ಶಕ್ತಿ, ಆ ಪರಮಾತ್ಮ ಶಕ್ತಿ, ಆ ದೀಪದಿಂದ, ಒಂದು ದೀಪದಿಂದ ಲಕ್ಷ ದೀಪ ಹಚ್ಚಿದರೂ ಕೂಡ ಮೂಲ ದೀಪ ಹಾಗೆ ಉಳಿದುಕೊಂಡಿರುತ್ತೆ, ಅದು ಖಾಲಿ ಆಗೋದಿಲ್ಲ. ಹಾಗೆಯೇ ಜ್ಞಾನದೀಪ ನಿಮ್ಮೊಳಗೆ ಇಲ್ಲಿ ತುಂಬಿಕೊಂಡಂತಹ ಯಾವ ಜ್ಞಾನವಿದೆ, ಜಗತ್ತಿಗೆ ಆ ಸಾಂಕೇತಿಕವಾಗಿ ಒಂದು ದೀಪವನ್ನು ಬೆಳಗಿದ್ದೀರ. ಹಾಗಾಗಿ ನಿಮ್ಮೊಳಗಿನ ಜ್ಞಾನ ಜಗತ್ತು ತೆಗೆದುಕೊಳ್ಳುವಂಥ ಜ್ಞಾನವಾಗಬೇಕು, ಜಗತ್ತಿಗೆ ಉಪಕಾರವಾಗುವ ಜ್ಞಾನವಾಗಬೇಕು ಅಂತಾದರೆ ನೀವು ಏನು ಮಾಡಬೇಕು? ಇದು ಬಹಳ ಮುಖ್ಯವಾದಂಥ ವಿಷಯ. ನಿಮ್ಮಲ್ಲಿ ಸಾಮರ್ಥ್ಯ ಎಷ್ಟಿದೆ, ಇದು ಮೊದಲನೇದಾಗಿ. ನಮ್ಮ ಮಗ ಅಥವಾ ಮಗಳು ವಿದ್ಯಾಭ್ಯಾಸವನ್ನು ಮುಗಿಸಿ ಯಾವಾಗ ಬರ್ತಾರೆ ಅಂತ ಮನೆಯಲ್ಲಿ ಕಾಯ್ತಾ ಇರಬಹುದು. ಆದರೆ ನೀವು ಅಂದ್ಕೊಂಡಿದ್ದು ಸತ್ಯ ಆದರೂ ಕೂಡ ನಮ್ಮ ಮಗ ಅಥವಾ ಮಗಳು ಜೀವನವನ್ನು ಹೇಗೆ ಮಾಡ್ತಾರೆ ಅನ್ನುವ ಪ್ರಶ್ನಾರ್ಥಕ ಚಿಹ್ನೆಯೊಂದಿಗೆ ಇರ್ತಾರೆ. ಮುಂದಿನ ಜೀವನ ಹೇಗೆ ಎನ್ನುವಂಥ ಚಿಂತೆ ಮಾಡುವ ತಾಯಿ ತಂದೆಗಳು ನಿಮಗಿರ್ತಾರೆ. ಆದರೆ ಈ ಒಂದು ರಾಘವೇಂದ್ರ ಸೂರದಾಸರಿಂದ ಪ್ರತಿಷ್ಠಾಪಿತವಾದಂತಹ ವಿದ್ಯಾಸಂಸ್ಥೆಯಲ್ಲಿ ನೀವು ಅಧ್ಯಯನ ಮಾಡ್ತಾ ಇದ್ದಾರೆ ಅಂದರೆ ಕೇವಲ ನಿಮ್ಮ ತಾಯಿ ತಂದೆಗಳೆಲ್ಲ, ಇಡೀ ಜಗತ್ತು ನಿಮಗೋಸ್ಕರ ಕಾಯ್ತಾ ಇದೆ. ಯಾಕೆ ಗೊತ್ತಾ? ಮುಖ್ಯವಾದ ಕಾರಣ ಇಲ್ಲಿ ಸಿಗುವ ಸಂಸ್ಕಾರ. ಇಲ್ಲಿ ಅಧ್ಯಯನ ಮಾಡಿ ಹೋದಂತಹ ಯಾವುದೇ ಒಂದು ವಿದ್ಯಾರ್ಥಿಗಳು ಸಮಾಜಕ್ಕೆ ಘಾತುಕತೆಯನ್ನು ಉಂಟು ಮಾಡಲಿಕ್ಕೆ ಸಾಧ್ಯವೇ ಇಲ್ಲ. ಇವತ್ತು ಜಗತ್ತಿನಲ್ಲಿ ನೋಡ್ತಾ ಇದ್ದೀರಾ, ಅಶಾಂತಿ ತಾಂಡವವಾಡ್ತಾ ಇದೆ, ಉಗ್ರವಾದಗಳು ಮೇಲೆ ಬರ್ತಾ ಇದ್ದಾವೆ. ಇಂತಹ ಒಂದು ಸಂದರ್ಭದಲ್ಲಿ ಭಾರತೀಯ ಪರಂಪರೆಯಲ್ಲಿ ನೀವು ನಿರಂತರವಾಗಿ ಅಧ್ಯಯನ ಮಾಡ್ತಾ ನಿಮ್ಮ ಒಂದು ಸಾಮರ್ಥ್ಯದಿಂದ ಅತ್ಯುತ್ತಮವಾದ ವ್ಯಕ್ತಿಗಳಾಗಿ ಎಲ್ಲರ ಮನಸ್ಸಿನಲ್ಲಿ ಏನು ಹೊರಗಡೆ ಇರ್ತದೆ ಗೊತ್ತಾ ನಿಮಗೆ? ಇಲ್ಲಿ ಅಧ್ಯಯನ ಮಾಡಿದ ವಿದ್ಯಾರ್ಥಿಗಳಿದ್ದಾರೆ ಅಂತಂದ್ರೆ ಒಂದು ವಿಶೇಷವಾದ ಗೌರವ ಸಿಗ್ತದೆ. ನಾಳೆ ಯಾವುದೋ ಜಾಬಿಗೆ ಹೋಗಬೇಕು ಅಂತಾದರೆ ನೀವು ಇಲ್ಲಿ ಓದಿದ್ದ ಮಲ್ಲಾಡಿಹಳ್ಳಿಯಲ್ಲಿ, ಹಾಗಿದ್ರೆ ಒಂದು ಸ್ಟೆಪ್ ಮುಂದೆ ಮೇಲೆ ಬರ್ತೀರ, ನಿಮ್ಮ ಮಾರ್ಕ್ಸ್ ಸೆಕೆಂಡರಿ ಆಗಿರುತ್ತೆ. ನಿಮ್ಮ ಮಾರ್ಕ್ಸು ಎರಡನೇ ಹಂತದಲ್ಲಿರುತ್ತೆ. ಮೊದಲನೇ ಹಂತ ನೀವು ಯಾವ ವಿದ್ಯಾಲಯದಲ್ಲಿ ಓದಿದಿರಿ, ಯಾವ ಸಂಸ್ಕಾರವನ್ನು ಪಡ್ಕೊಂಡಿದ್ದೀರಿ ಅಂತ. ಅಂತಹ ಉತ್ತಮ ಸಂಸ್ಕಾರಯುಕ್ತವಾದ ಶಾಲೆಯಲ್ಲಿ ನೀವಿದ್ದೀರಿ ಅಂತಂದ್ರೆ ನಿಮ್ಮ ಮನಸ್ಸು ಮತ್ತು ಬುದ್ಧಿ ಸರಿಯಾದ ಕೆಲಸ ಮಾಡ್ತಾ ಇದೆ ಅಂತ ಅರ್ಥ. ಹಾಗಾಗಿ ನಾನು ಮೊದಲೇ ಹೇಳಿದೆ, ಯಾರಿಗೆ ಬುದ್ಧಿ ಕೆಲಸ ಮಾಡ್ತಾ ಇದೆ ಕೈ ಎತ್ತಿ ಅಂತ. ಯಾರಿಗೆ ಮನಸ್ಸು ಅನ್ನೋದಿದೆ, ಅನುಭವಿಸಿದ್ದೀರಾ ಒಂದ್ಸರಿ ಕೈ ಎತ್ತಿ. ನಿಮ್ಮೊಳಗೆ ನಿಮಗೆ ಮನಸ್ಸಿದೆಯಾ? ಯಾರಿಗಾದ್ರೂ ಮನಸ್ಸು ಅನ್ನೋದನ್ನು ಅನುಭವಿಸಿದ್ದೀರಾ ನೀವು? ಮನಸ್ಸು ಅನ್ನೋದೇನಾದ್ರು ನಿಮಗಿದೆಯಾ? ಕೈ ಎತ್ತಿ ನೋಡೋಣ. ಎಷ್ಟು ಜನಕ್ಕಿದೆ ಮನಸ್ಸು ಅಂತ ನೋಡೋಣ. ಬಹಳ ಗೊಂದಲ ಇದೆಯಲ್ಲ ಮನಸ್ಸಿನಲ್ಲಿ. ನಿಮಗೆ ಮನಸ್ಸಿದೆಯೇ ಇಲ್ವೋ ಅನ್ನೋದು. ಬುದ್ಧಿ ಎಷ್ಟು ಜನಕ್ಕಿದೆ? ಕೈ ಎತ್ತಿ. ಕೈ ಕೆಳಗಿಳಿಸಿ. ಈ ಮನಸ್ಸು ಬುದ್ಧಿಯ ಪ್ರಕ್ರಿಯೆಯನ್ನು ಅರ್ಥ ಮಾಡಿಕೊಂಡ್ರೆ ಭವಿಷ್ಯ ನೀವು ಜೀವನದಲ್ಲಿ ಎಲ್ಲಿ ಹಿಂದೆ ಬೀಳೋದಿಲ್ಲ. ನಾವೇನ್ ಮಾಡ್ತೀವಿ ಗೊತ್ತಾ? ಸಣ್ಣ ಒಂದು ಉದಾಹರಣೆಯನ್ನು ಕೊಡ್ತೇನೆ. ಸೇಬು ಹಣ್ಣು ತಗೊಳ್ಳೋದಕ್ಕೆ ನೀವು ಅಂಗಡಿಗೆ ಹೋಗಿರ್ತೀರಿ ಅಂತ ಇಟ್ಕೊಳ್ಳಿ. ಅಲ್ಲಿ ನಿಮಗೆ ಬೇಕಾಗಿದ್ದು ಒಳ್ಳೆ ಸೇಬು ಹಣ್ಣು, ಕೆಟ್ಟ ಸೇಬು ಹಣ್ಣು? ಒಳ್ಳೆ ಸೇಬು ಹಣ್ಣು ನಿಮಗೆ ಬೇಕು. ಅಂಗಡಿಯವನು ಕೆಟ್ಟ ಸೇಬು ಹಣ್ಣು ಇಟ್ಬಿಟ್ಟಿರ್ತಾನೆ. ಅಂದ್ರೆ ಅವ್ನು ತಂದ ಮೇಲೆ ಕೊಳತೋಗಿರುತ್ತೆ. ಏನ್ ಮಾಡ್ತೀರಾ? ಅಲ್ಲಿ ಆಯ್ಕೆ ಮಾಡ್ಕೊಂಡ್ ಬರ್ತೀರಾ?
ದಿಸ್ ಇಸ್ ಕಾಲ್ಡ್ ಕಾಮನ್ ಸೆನ್ಸ್, ಇಸ್ ಇಟ್? ಇದು ಸಾಮಾನ್ಯ ಜ್ಞಾನ ಅಲ್ವಾ? ನಮಗೆ ಬೇಕಾಗಿದ್ದು ಒಳ್ಳೆಯದಾಗಿದ್ದಾಗ ನಾವು ಇಲ್ಲೂ ಬಂದು ಕೂಡ ಒಳ್ಳೆಯದನ್ನೇ ಗ್ರಹಿಸುವ ಶಕ್ತಿಯನ್ನು ಮೊದಲು ಬೆಳೆಸ್ಕೊಳ್ಬೇಕಲ್ವಾ? ಹಾಗಾಗಿ ಈ ಒಂದು ನಾವೇನ್ ಮಾಡ್ತೀವಿ, ಕ್ಲಾಸ್ ರೂಮಿನಿಂದ ಹಿಡಿದು ಎಲ್ಲ ಕಡೆ ಟೀಚರ್ ಒಮ್ಮೆ ಅಬ್ಸೆಂಟ್ ಆಗಿದ್ದಾರೆ ಒಂದು ಕ್ಲಾಸಲ್ಲಿ, ನಿಮ್ಮ ನಿರಂತರವಾದ ಪ್ರಕ್ರಿಯೆ ಹೇಗಿರ್ತದೆ? ನಾನು ಬೆಂಗಳೂರಿನಲ್ಲಿ ವಿದ್ಯಾನಿಕೇತನ್ ಪಬ್ಲಿಕ್ ಸ್ಕೂಲ್, ಬಹಳ ಫೇಮಸ್ ಸ್ಕೂಲ್, CBSE ಸ್ಕೂಲ್ಗಳಲ್ಲಿ ಬಹಳ ಹೆಸರಾಂತವಾದಂತಹ ಶಾಲೆ. ನಾನಿರುವಾಗ 5,000 ಮಕ್ಕಳಿದ್ರು. ಅಲ್ಲಿ ಸಬ್ಸ್ಟಿಟ್ಯೂಟ್ ಆಗಿ ನಾನು ಮೊದಲ ಬಾರಿ ಅಲ್ಲಿ ಉದ್ಯೋಗಕ್ಕೆ ಸೇರಿಕೊಂಡಾಗ 6ನೇ ಕ್ಲಾಸಿಗೆ ನನಗೆ ಸಬ್ಸ್ಟಿಟ್ಯೂಟ್ ಆಗಿ ಕಳಿಸಿದ್ರು. ಅವತ್ತು ಟೀಚರ್ ಬಂದಿರಲಿಲ್ಲ ಅಂತ. ನನಗೆ ಎಂಥ ಆಶ್ಚರ್ಯಕಾರಿ ಇತ್ತು ಅಂತಂದರೆ, ನಾನು ಯಾಕೆ ಈ ಮಾತು ಹೇಳ್ತೀನಿ ಅಂದರೆ, ನಿಮ್ಮ ಜ್ಞಾನದ ಮಟ್ಟ ಎಲ್ಲಿವರೆಗೆ ಬರಬೇಕು ಅನ್ನೋದನ್ನು ಹೇಳ್ತೇನೆ. ನನಗೆ ಆ ಶಾಲೆಯಲ್ಲಿ ಆದ ಅನುಭವ, 2 ಅನುಭವವನ್ನು ಹಂಚಿಕೊಳ್ತೇನೆ. ಹೇಗೆ ಅಂದರೆ, ನಾನು ಹೋದೆ, ಗುಡ್ ಮಾರ್ನಿಂಗ್ ಸರ್ ಅಂದರು, ಅವರಷ್ಟಕ್ಕೆ ಅವ್ರು ಕೂತರು. ಅವರು ಹಾಗೆ ಏನೋ ಗೇಮ್ ಆಡೋದಕ್ಕೆ ಶುರು ಮಾಡಿದ್ರು. ಏನು ಗೇಮ್ ಮಾಡ್ತಾ ಇದ್ದಾರೆ ಇವರು, ಏನು ಮತ್ತೇನು ಹೇಳ್ತಾನೆ ಇಲ್ಲ. ಅವ್ರಿಗೆ ಗೊತ್ತಿದೆ ನಿಜ ಪಾಠ ಮಾಡುವಂಥ ಶಿಕ್ಷಕರು ಬಂದಿಲ್ಲ, ಬೇರೆಯವ್ರು ಬಂದಿದ್ದಾರೆ ಅಂತ. ಸುಮ್ಮನೆ ಎಲ್ಲ ಸುತ್ತಾಡ್ತಾ ನೋಡಿದೆ. ಕೆಲವರು ಒಂದೊಂದು ಗೇಮ್ ನೋಡ್ತಾ ಇದ್ದಾರೆ, ಒಬ್ಬರು ಕೂಡ ಪರಸ್ಪರ ಮಾತಾಡ್ತಾ ಇಲ್ಲ. ಎಲ್ಲ ಈ ಫ್ರೀ ಟೈಮಲ್ಲಿ ಇವ್ರು ಮಾತಾಡೋದಕ್ಕೂ ರೆಡಿ ಇಲ್ಲಲ್ಲ. ನಾನು ಬೈದಿಲ್ಲ ಎಂಥದ್ದು ಇಲ್ಲಲ್ಲ. ಅದು 6ನೇ ಕ್ಲಾಸಿನ ಮಕ್ಕಳು, ಹೈಸ್ಕೂಲು ಅಲ್ಲ. ಹೀಗೆ ಗಮನಿಸಿದಾಗ ನನಗೆ ಅವ್ರ ಗೇಮ್ ಏನು ಅಂತ ನೋಡೋಣ ಅಂತ ಒಂದು ಸ್ವಲ್ಪ ಇದಾಯ್ತು. ನೋಡೋಣ ಇದು ಏನು ಆಡ್ತಾ ಇದ್ದಾರೆ, ಫ್ರೀ ಸಿಕ್ತು ಅಂತ ಏನು ಆಟ ಆಡ್ತಾರೆ, ಇವ್ರ ಮೆಂಟ್ಯಾಲಿಟಿ ಹೇಗಿದೆ ಅಂತ. ಒಬ್ಬ ಹೇಳ್ತಾನೆ ಝಡ್ ಅಂದ, ಪಕ್ಕದವನು ಬರೆಯಕ್ಕೆ ಶುರು ಮಾಡ್ದ. 1 ನಿಮಿಷದಲ್ಲಿ ಆ ಝಡ್ ಅಕ್ಷರದಿಂದ ಎಷ್ಟು ಆ ಇಂಗ್ಲಿಷ್ ವರ್ಡ್ಸ್ ಅನ್ನು ಬರೀತಾರೆ ಅನ್ನೋ ಕಾಂಪಿಟೇಷನ್ ಇಬ್ಬರೊಳಗೆ, ಹೆಲ್ದಿ ಕಾಂಪಿಟೇಷನ್. ಜ್ಞಾನವನ್ನು ಅಭಿವೃದ್ಧಿ ಮಾಡ್ಕೊಳ್ಳಿಕ್ಕೆ ಏನು ಬೇಕು ಅಂತ ಒಂದು ಕ್ಷಣವನ್ನು ಕೂಡ ವ್ಯರ್ಥ ಮಾಡದ ಶಾಲೆ ನೋಡಿದ್ದೇನೆ ನಾನು. ಅದು ಒಂದು ವಿದ್ಯಾರ್ಥಿ ಅಲ್ಲ, ಅಲ್ಲಿರುವ ಪ್ರತಿಯೊಂದು ವಿದ್ಯಾರ್ಥಿಗಳು. ಆ ಶಾಲೆಯಲ್ಲಿ ನಾನು ಸಂಸ್ಕೃತವನ್ನು ಕಲಿಸುವಾಗ ಎಷ್ಟು ಖುಷಿ ಆಗ್ತಾ ಇತ್ತು ಅಂದರೆ, ಅಲ್ಲಿ ಯಾವುದೇ ಮಕ್ಕಳು ಕೂಡ 1 ಮಾರ್ಕ್ಸ್ ಕಡಿಮೆ ತಗೊಳ್ತಾ ಇರಲಿಲ್ಲ. ಇದು ಹೇಗೆ ಸಾಧ್ಯ? ಇದನ್ನು ಪ್ರಾಯೋಗಿಕವಾಗಿ ನಾವು ಕೂಡ ಆಮೇಲೆ ಮಾಡಿ ನೋಡಿದ್ದೀವಿ. ಇನ್ನೊಂದು, ಮೊದಲ ಒಂದು ಪೀರಿಯಡ್ 3rd ಲ್ಯಾಂಗ್ವೇಜ್ ಸಂಸ್ಕೃತ್, ಅಲ್ಲಿ 1st ಸ್ಟ್ಯಾಂಡರ್ಡಿಂದ ಸಂಸ್ಕೃತ್ ಇದೆ, ಹಿಂದಿ ಇದೆ, ಕನ್ನಡ, ಇಂಗ್ಲೀಷ್ ಇದೆ. 6ನೇ ಕ್ಲಾಸಿಗೆ ನಾನು 3rd ಲ್ಯಾಂಗ್ವೇಜ್ ಸಂಸ್ಕೃತಿಗೆ ಹೋಗೋ ಹೊತ್ತಿಗೆ ಒಂದು ಕಪ್ಪು ಹುಡುಗಿ, ಇಲ್ಲಿ ಬಣ್ಣ ಮುಖ್ಯ ಅಲ್ಲ ಅಂದರೆ ನಮಗೆ ಕಲ್ಪನೆಗೆ ಬರದ ಘಟನೆ. ಅವಳ ಹೆಸರು ಸ್ವಾಪ್ನಿಕಾ ಅಂತ. ಅವಳು ತುಂಬ ಗಲಾಟೆ ಮಾಡ್ತಾ ಇದ್ಲು. ನಾನು ಮೊದಲನೇ ಬಾರಿ ಆ ಶಾಲೆಯಲ್ಲಿ, ಅಂದರೆ ಮೊದಲು ಬೇರೆ ಕಡೆ ಡ್ಯೂಟಿ ಮಾಡಿದ್ದೆ, ಆ ಶಾಲೆಯಲ್ಲಿ ಮೊದಲನೇ ಬಾರಿ ಹೋದೆ. ವಿಷಯ ಏನು ಗೊತ್ತಾ, ಅಲ್ಲಿ ಒಬ್ಬರು ಕನ್ನಡನೇ ಮಾತಾಡ್ತಿರ್ಲಿಲ್ಲ. ನನಗೆ ಕನ್ನಡ ಬಿಟ್ಟು ಇಂಗ್ಲೀಷ್ ಬರ್ತಿರ್ಲಿಲ್ಲ ಆ ಸಮಯದಲ್ಲಿ. ಇಂಥ ಸಂದರ್ಭದಲ್ಲಿ ಅಲ್ಲಿ ಹೋದೆ, ಇವರೇನೋ ಇಂಗ್ಲೀಷಲ್ಲಿ ಸಿಕ್ಕಾಪಟ್ಟೆ ಗಲಾಟೆ ಮಾಡ್ಕೊತಾ ಇದ್ರು. ಸುಮ್ಮನೆ ಈಗ ನೋಡಿದೆ, ಏನಮ್ಮ ಎಷ್ಟು ಗಲಾಟೆ ಮಾಡ್ತಾ ಇದೀಯ, ಅಷ್ಟು ಗೊತ್ತಾಗಲ್ವಾ ಇದು ಅಂತ ಬೈದೆ. ಏನು ಎಷ್ಟು ಮಾರ್ಕ್ಸ್ ತಗೋತಾ ಇದೆಯಾ ಅಂತ ಕೇಳಿದೆ. ಯಾವಾಗ ಆ ಮಾತು ಹೇಳಿದೆ, ಅವಳು ಸೈಲೆಂಟಾಗಿ ಸುಮ್ಮನೆ ತಲೆ ತಗ್ಸಿ ನಿಂತ್ಕೊಂಡ್ಬಿಟ್ಲು. ಉಳಿದವರೆಲ್ಲ ಜೋರಾಗಿ ನಗಾಕ್ ಶುರು ಮಾಡ್ಬಿಟ್ರು. ಇದು ಏನಪ್ಪ ಅರ್ಥನೇ ಆಗಿಲ್ಲ ನನಗೆ, ಇದೇನಪ್ಪ ವಿಶೇಷ ಇದು ಅಂತ. ಏನಾಯ್ತು ಅಂತ ಕೇಳಿದೆ. ಸರ್ ನಮಗೆ ಹೇಳಿ ಸರ್, ಹೋಗೋಗಿ ಅವಳಿಗೆ ಹೇಳ್ತಿರಲ್ಲ ಅಂತಂದು. ಏನಕ್ಕೆ ಅಂತ ಕೇಳಿದೆ. ಶಿ ಈಸ್ ದ ಟಾಪರ್ ಇನ್ ದ ಟೋಟಲ್ ಸ್ಕೂಲ್ ಫ್ರಮ್ 1st ಸ್ಟ್ಯಾಂಡರ್ಡ್ ಸರ್ ಅಂತ. 5,000 ಮಕ್ಕಳಲ್ಲಿ ಒಂದೇ ಒಂದು, ಅವಳ ಅಕ್ಕ ಕೂಡ 9th ಅಲ್ಲಿ ಇದ್ದಾಳೆ. 100ಗೆ 100 ಇಲ್ಲದೆ 99 ತಗೊಂಡು ದಾಖಲೆನೇ ಇಲ್ಲದೆ ಇರೋ ವ್ಯಕ್ತಿ ಅವಳು. ಆಗ ಗೊತ್ತಾಯ್ತು ಮಕ್ಕಳನ್ನ ಫ್ರೀ ಬಿಡಬೇಕು ಅಂತ ನನಗೆ. ಅವತ್ತಿನ ಮೇಲೆ ಮಕ್ಕಳಿಗೆ ಬೈದಿಲ್ಲ. ಹಾಗಾಗಿ ಮಕ್ಕಳನ್ನು ಫ್ರೀ ಬಿಡಬೇಕು ಅಂದ್ರೆ ಅರ್ಥ ಏನು? ಅವರ ಜ್ಞಾನ ಹಸಿವಿಗಾಗಿ, ಅವರ ವ್ಯಕ್ತಿತ್ವ ಅಭಿವೃದ್ಧಿಗಾಗಿ, ಪರಸ್ಪರ ಉತ್ತಮವಾದಂತಹ ಮಾತುಕತೆಗಾಗಿ ಅವ್ರನ್ನ ಫ್ರೀ ಬಿಡಬೇಕು ಅಂತ. ಹಾಗಾಗಿ ನನಗೆ ಒಂದು ಸಮಾಧಾನ ಆಗಿದ್ದೇನು ಅಂದರೆ, ಇಂತಹ ಒಳ್ಳೆಯ ಪರಿಸರದಲ್ಲಿ ನಿಮ್ಮ ಯೋಗ ಇಲ್ಲಿ ಅಧ್ಯಯನಕ್ಕೆ. ಆದರೆ ಇದು ನಿಮ್ಮ ಯೋಗ ಅಂತಲೇ ಅಲ್ಲ. ನಾನು ಮೊದಲೇ ಹೇಳಿದೆ, ನೀವು ಹೊರಬರುವುದನ್ನು ಜಗತ್ತು ಕಾಯ್ತಾ ಇರುತ್ತೆ. ಸಾಮಾಜಿಕವಾದ ಶರೀರವನ್ನು ಕಲ್ಪನೆ ಮಾಡಿಕೊಂಡ್ರೆ ನಾಳೆ ನೀವು ಡಾಕ್ಟರ್ ಆಗಿ, ಇಂಜಿನಿಯರ್ ಆಗಿ, ಹಾಗೆ ಶಿಕ್ಷಣ ಅಧಿಕಾರಿಗಳಾಗಿ, ದೇಶವಾಳುವ ರಾಜಕಾರಣಿಗಳಾಗಿ ಹೊರಹೊಮ್ಮುವ ಎಲ್ಲ ಸಾಮರ್ಥ್ಯ ನಿಮ್ಮಲ್ಲಿರುತ್ತೆ. ನಮ್ಮ ಭಾರತೀಯ ಸನಾತನ ಧರ್ಮ ಇಲ್ಲಿ ಅತ್ಯುತ್ತಮವಾದ ಸಂಸ್ಕೃತವನ್ನು ಯೋಗದ ಮೂಲಕವೂ ಶಿಕ್ಷಕರ ಮೂಲಕವೂ ನೀಡ್ತಾ ಇದೆ. ಶಿಕ್ಷಣ, ಮಾರ್ಕ್ಸ್ ಎನ್ನುವುದು ಒಂದು ಕೇವಲ ನಿಮ್ಮ ಜೀವನ ನಿರೂಪಣೆಗೆ ಬೇಕಾದ ಅರ್ಹತಾ ಪತ್ರ ಅಷ್ಟೇ. ಆದರೆ ಇವತ್ತು
ವಜ್ರ ಮಹೋತ್ಸವ ವಿದ್ಯಾರ್ಥಿ ಸಂಘ, ತುಂಬಾ ಸಂತೋಷ ಆಯಿತು ನನಗೆ. ಈ ಒಂದು ವಜ್ರಾದಪಿ ಕಠೋರಾಣಿ ಮೃದೂನಿ ಕುಸುಮಾದಪಿ ಎನ್ನುವಂತೆ ಇಷ್ಟು 75 ವರ್ಷಗಳ ಕಾಲ ಇಲ್ಲಿ ವಿದ್ಯಾರ್ಥಿ ಸಂಘ ಕೇವಲ ಅಧ್ಯಯನದ ಹೊರತಾಗಿ ತನ್ನ ಅಭೂತಪೂರ್ವವಾದ ಸಾಧನೆಯನ್ನು ಮಾಡುವುದಕ್ಕಾಗಿ ಉತ್ತಮವಾದ ಜ್ಞಾನವನ್ನು ಜಗತ್ತಿಗೆ ಹಂಚುವ ನಿಟ್ಟಿನಲ್ಲಿ ಇಷ್ಟೊಂದು ವರ್ಷವನ್ನು ಕಳೆದುಕೊಂಡು ಒಂದು ಸಂಘಟನೆಯನ್ನು ಮಾಡ್ಕೊಂಡು ಬಂದಿದೆ. ಇಂತಹ ಒಂದು ಸಂಘಟನೆಯ ಅವಿಭಾಜ್ಯ ಅಂಗವಾಗಿ ನೀವು ಕೂಡ ಆ 75 ವರ್ಷದ ಹಿಂದೆ ಯಾವ ವಿದ್ಯಾರ್ಥಿ ಸಂಘ ಉದಯ ಆಯಿತೋ ಆ ವಿದ್ಯಾರ್ಥಿ ಸಂಘದ ಮುಂದುವರಿದ ವಿದ್ಯಾರ್ಥಿಗಳಾಗಿ ನೀವು ಇಲ್ಲಿ ಗೋಚರವಾಗ್ತಾ ಇದ್ದೀರಾ, ಶೋಭಾಯಮಾನರಾಗಿದ್ದೀರಾ. ಹಾಗಾಗಿ ನೀವು ಈ ಒಂದು ಕ್ಷಣಕ್ಕೆ ಸಾಕ್ಷಿಯಾಗಿದ್ದಲ್ಲದೆ ಮುಂದಿನ ಜೀವನದಲ್ಲಿ ಏನು ಮಾಡಬೇಕು ಎನ್ನುವಂಥದ್ದಕ್ಕೆ ಅನೇಕ ಮಾರ್ಗದರ್ಶಕರು ನಿಮಗೆ ಸಿಗುತ್ತಾರೆ. ಆದರೆ ಅದನ್ನು ಸ್ವೀಕರಿಸುವ ಮನಸ್ಸು ನಿಮ್ಮಲ್ಲಿರಬೇಕು. ಇದನ್ನೇ ನಾ ಹೇಳಿದ್ದು, ಮನಸ್ಸು ಮತ್ತು ಬುದ್ಧಿ. ಕಣ್ಣು ನೋಡುತ್ತೆ, ಕಿವಿ ಕೇಳುತ್ತೆ. ನೋಡಿ, ಮಾನಸಿಕ ಶರೀರ ಮತ್ತು ದೈಹಿಕ ಶರೀರ. ಈ ಶರೀರ ಏನಿದೆ, ದೈಹಿಕವಾಗಿ ನಾವು ಗಮನಿಸಿದಾಗ ಎಲ್ಲ ಆರೋಗ್ಯಯುತವಾಗಿದ್ರೂ ಕೂಡ ಮನಸ್ಸು ಸರಿ ಇಲ್ಲದವನ್ನ ಹುಚ್ಚ ಎನ್ನುವ ಶಬ್ದದಿಂದ ಕರೀತಾರೆ. ಮನಸ್ಸು ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ಚಂದ್ರ ಮನಃಕಾರಕ, ಮಾತೃಕಾರಕ ಅಂತ ಹೇಳ್ತಾರೆ. ಯಾರು ನಿತ್ಯವೂ ಕೂಡ ತಾಯಿಗೆ ನಮಸ್ಕಾರ ಮಾಡ್ತಾರೋ ಅವರು ಯಾವತ್ತೂ ಹುಚ್ಚರಾಗಲು ಸಾಧ್ಯವೇ ಇಲ್ಲ. ತಾಯಿ ಕಲಿಸಿದ ಸಂಸ್ಕಾರದ ಮೂಲಕ, ತಾಯಿಯ ಆಶೀರ್ವಾದದ ಬಲದ ಮೂಲಕ, ತಾಯಿಯ ವಾತ್ಸಲ್ಯ ಪ್ರೀತಿಯ ಒಂದು ಬಲದ ಮೂಲಕವಾಗಿ ವ್ಯಕ್ತಿಯ ಮನಸ್ಥಿತಿ ಒಂದು ಸಂಸ್ಕಾರದ ಚೌಕಟ್ಟಿನಲ್ಲಿ ಬಂಧಿತವಾಗುತ್ತೆ. ನಿತ್ಯ ತಾಯಿ ತಂದೆಯನ್ನು ಇಲ್ಲಿದ್ದರೂ ಕೂಡ ಮನಸ್ಸಿನಲ್ಲಿ ನಮಸ್ಕಾರ ಮಾಡುವ ಪ್ರಕ್ರಿಯೆಯನ್ನು ಮಾಡಿ. ಹಾಗೆ ತಂದೆಗೆ ನಮಸ್ಕಾರ ಮಾಡುವವರಿಗೆ ಆರೋಗ್ಯ ಹಾಳಾಗುವುದು ತುಂಬ ಕಡಿಮೆ. ಆಹಾರದ ವ್ಯತ್ಯಾಸ ಆದಾಗ ಬೇಡದೇ ಇರೋದನ್ನೆಲ್ಲ ತಿಂದಾಗ ಸ್ವಾಭಾವಿಕವಾಗಿ ಆಗ್ಬೋದು. ಆದರೆ ಪಿತೃವರ್ಗದ ಆ ಜಿನ್ ಅಂತ ಹೇಳ್ತೀವಲ್ಲ, ಅದ್ರ ಮೂಲಕ ಬರುವ ರೋಗಗಳಿಂದ ಮುಕ್ತಿ ಸಿಗತ್ತೆ. ಮೊನ್ನೆ ಇಸ್ರೋ ವಿಜ್ಞಾನಿಗಳು ನಮ್ಮ ಮನೆಯಲ್ಲಿ ಇದ್ರು. ನಮ್ಮ ಯೂಟ್ಯೂಬ್ ಚಾನಲ್ ಅದನ್ನು ಕೂಡ ಬಿಟ್ಟಿದ್ದೀವಿ. ಇಸ್ರೋ ವಿಜ್ಞಾನಿಗಳು ಒಂದು ಮಾತನ್ನು ಹೇಳಿದ್ರು. ನಾನು ಪುನರ್ಜನ್ಮದ ಬಗ್ಗೆ ಮತ್ತು ನಮ್ಮ ಗ್ರಹಸ್ಥಿತಿಗಳ ಬಗ್ಗೆ, ಪ್ಲಾನೆಟರಿ ಸಿಸ್ಟಮ್ ಬಗ್ಗೆ ನಾನು ಪ್ರಶ್ನೆಯನ್ನು ಮಾಡಿದಾಗ ಅವರು ಅತ್ಯುತ್ತಮವಾದ ಉತ್ತರವನ್ನು ಕೊಟ್ಟಿದ್ದಾರೆ. ಅದೆಲ್ಲ ವಿಡಿಯೋಗಳು ಲಭ್ಯವಾಗ್ತವೆ ನಿಮಗೆ. ಅಲ್ಲಿ ಮುಖ್ಯವಾಗಿ ಒಂದು ಮಾತನ್ನು ಹೇಳಿದ್ರು. ಇವತ್ತು ವಿಜ್ಞಾನ ಪುನರ್ಜನ್ಮವನ್ನು ನಂಬತ್ತೋ ಗೊತ್ತಿಲ್ಲ. ನಮ್ಮ ಶಂಕರಾಚಾರ್ಯ ಹೇಳಿದ್ರು, ಪುನರಪಿ ಜನನಂ ಪುನರಪಿ ಮರಣಂ ಪುನರಪಿ ಜನನಿ ಜಠರೇ ಶಯನಂ ಎಂಬುದಾಗಿ. ನಾವು ಹಿಂದೆ ಇದ್ವಿ, ಇವತ್ತಿದ್ದೀವಿ, ನಾಳೆ ಕೂಡ ಇರ್ತೀವಿ. ಅದೇ ರೀತಿಯಾಗಿ 6.5 ಲಕ್ಷದ ವರ್ಷಗಳ ನೆನಪುಗಳನ್ನು ನಮ್ಮ 1 ಗ್ರಾಮ್ ಜಿನ್ ಶೇಖರಿಸಿಟ್ಟುಕೊಂಡಿರುತ್ತೆ ಅಂತ ವಿಜ್ಞಾನ ಇವತ್ತು ಹೇಳ್ತಾ ಇದೆ. ನಾವು ಬದುಕಿರೋದು 100 ವರ್ಷವೋ 120 ವರ್ಷವೋ 60 ವರ್ಷವೋ. ಆದರೆ ನಮ್ಮ ದೇಹದ ಒಳಗೆ ಬಂದಂತಹ ಜಿನ್ 6.5 ಲಕ್ಷ ವರ್ಷಗಳ ನೆನಪನ್ನು ಶೇಖರಿಸಿಟ್ಕೊಂಡಿರುತ್ತೆ ಅಂತ ವಿಜ್ಞಾನ ಹೇಳ್ತಾ ಇದೆ. ಇದು ಪುನರ್ಜನ್ಮದ ಸಂಕೇತವಲ್ಲದೆ ಮತ್ತಿನ್ನೇನು. ಹಾಗಾಗಿ ನಮಗೆಲ್ಲರಿಗೂ ಕೂಡ ಪುನರ್ಜನ್ಮವಿದೆ. ರಾಘವೇಂದ್ರರು ಕೂಡ ಅವರ ಆಶೀರ್ವಾದ ಬಲದಿಂದ, ಸೂರದಾಸರ ಆಶೀರ್ವಾದ ಬಲದಿಂದ ಈ ಕ್ಷೇತ್ರದಲ್ಲಿ ಅವರ ಒಂದು ನಿತ್ಯ ನೋಡಿ ಜ್ಞಾನದಾಸೋಹ ಇತ್ಯಾದಿಗಳಿಂದ ನಿರಂತರ ಸಂಚಾರದಲ್ಲಿ ಅವರಿದ್ದಾರೆ. ಇದನ್ನೇ ಭೂತ ಅಂತ ಕರೀತಾರೆ. ಎಲ್ಲರಿಗೂ ಗೊತ್ತು ಭೂತಕಾಲ ಅಂದ್ರೆ ಏನು ಅಂತ. ಹಿಂದೆ ನಡೆದು ಹೋದ ಕಾಲ, ಅದನ್ನ ಭೂತ ಅನ್ನುವ ಶಬ್ದದಿಂದ ಕರೀತಾರೆ. ಪಂಚಭೂತ ಎಲಿಮೆಂಟ್ಸ್ ಅಂತ ಹೇಳ್ತೀವಿ. ಪಂಚಭೂತಗಳು ನಮ್ಮ ದೇಹದೊಳಗೆ ಯಾವ ದೇಹವನ್ನ ಡಾಕ್ಟರ್ಸ್ಗಳು ಕೊಯ್ದಾಗ ಈ ಪಂಚಭೂತಗಳು ಗೋಚರವಾಗ್ತವೆ. ಪೃಥ್ವಿ ತೇಜೋ ವಾಯುರಾಕಾಶ ಎನ್ನುವ ಪಂಚಭೂತಗಳಿಂದ ಈ ಶರೀರ ಇದೆ. ಹಾಗಾಗಿ ಅನ್ನವನ್ನು ತಿಂದಾಗ ಈ ದೇಹ ಬೆಳೆಯುತ್ತೆ. ನೀರನ್ನು ಕುಡಿದಾಗ 75% ದೇಹದಲ್ಲಿ ನೀರು ಸೇರ್ಕೊಳ್ಳುತ್ತೆ. ಒಳಗಡೆ ಇರುವ ಎಲ್ಲ ಗ್ಲ್ಯಾಂಡ್ಸ್, ಆ ಗ್ಲ್ಯಾಂಡ್ಸ್ಗಳು ಮೈಯನ್ನು ಉಷ್ಣವಾಗಿಡ್ತವೆ. ಜಠರಾಗ್ನಿ ಇರ್ತದೆ, ಆ ಅಗ್ನಿ ಕೂಡ ಒಳಗಡೆ ಜೀರ್ಣವನ್ನು ಮಾಡ್ತದೆ. ಗಾಳಿಯನ್ನು ಸೇವಿಸಿ ಪ್ರಾಣ ಉಳ್ಕೊಳ್ತದೆ. ಹಾಗೆಯೇ ಆಕಾಶ ತತ್ವ, ನವರಂಧ್ರಗಳು, ಬಾಯಿ, ಕಿವಿ ಇತ್ಯಾದಿಗಳ ಮೂಲಕವಾಗಿ ಖಾಲಿ ಜಾಗ, ಯತ್ರ ಅವಕಾಶ ಸಹ ಆಕಾಶ. ಹೀಗೆ ಪಂಚಭೂತಗಳು ಪಂಚ ಪ್ರಾಣ ಶಕ್ತಿಗಳಿಂದಿವೆ. ಪಂಚಭೂತಗಳು ಪಂಚ ಪ್ರಾಣ ಶಕ್ತಿಯನ್ನು ಹೊಂದಿವೆ. ನೀರಿಗೆ ಒಂದು ಜೀವ, ಅಗ್ನಿಗೆ ಒಂದು ಜೀವ, ಹಾಗೆ ಪೃಥ್ವಿಗೆ ಒಂದು ಜೀವ. ಈ ರೀತಿಯಾಗಿ ನಮ್ಮ ದೇಹದಲ್ಲಿ ಆ ಪಂಚ ಪ್ರಾಣಗಳು ಸೇರಿದೆ. ಡೆಡ್ ಬಾಡಿಯಲ್ಲೂ ಕೂಡ ರಕ್ತ ಇರ್ತದೆ, ಅಲ್ಲಿ ಮಾಂಸಖಂಡ ಇರ್ತದೆ, ಎಲುಬಿರ್ತದೆ. ಆದರೆ ಅಲ್ಲಿ ಒಂದಿರೋದಿಲ್ಲ, ಜೀವ ಮಾತ್ರ. ಅರ್ಥ, ಯಾವ
ಆತ್ಮ ಎನ್ನುವುದು ನಮ್ಮೊಳಗೆ ಸೇರಿದೆಯೋ, ನನ್ನ ಕೈ, ನನ್ನ ಕಾಲು, ನನ್ನ ತಲೆ ಅಂತ ಹೇಳಿಕೊಳ್ಳುವ ನಾವು ದೇಹವೇ ನಾನು ಅಂತ ಹೇಳಿಕೊಳ್ಳುವುದು ಮೂರ್ಖತನ ಆಗುವುದಿಲ್ವಾ? ಹಾಗಾಗಿ ನನ್ನ ದೇಹ ಎನ್ನುವುದು ಹೇಳಿದಾಗ ಈ ನನ್ನ ದೇಹ ಅಂದ್ರೆ ನಾನು ಯಾರು, ಆ ದೇಹದ ಯಾರು ನಾನು. ಇದೇ ಒಳಗಡೆಯ ಚೈತನ್ಯ ಶಕ್ತಿ ನಮ್ಮ ಪ್ರಾಣ ಶಕ್ತಿಯನ್ನು ಕ್ರಿಯಾಶೀಲವಾಗಿ ಮಾಡ್ತದೆ. ಈ ಪ್ರಾಣ ಶಕ್ತಿಯಿಂದಲೇ ನಾವು ಬದುಕ್ತಾ ಇದ್ದೇವೆ. ಆ ಚೈತನ್ಯ ಶಕ್ತಿ ನಮ್ಮೊಳಗಿರುವವರೆಗೆ ಜೀವನದಲ್ಲಿ ನೀವು ಓದ್ತಾ ಇರೋದಕ್ಕೆ ಮುಖ್ಯ ಕಾರಣವನ್ನು ಹೇಳ್ತಾ ಇದ್ದೇನೆ ಈ ಅಂಶಗಳ ಮೂಲಕ. ನೀವು ಯಾಕೆ ಇಲ್ಲಿ ಓದ್ತಾ ಇದ್ದೀರಾ ಅಂತಂದ್ರೆ, ಯಾವ ರಾಘವೇಂದ್ರ ಸ್ವಾಮಿಗಳು, ಸೂರದಾಸರು ಶಾರೀರಿಕವಾಗಿ ಇಲ್ಲಿ ಜೀವಿತವಾಗಿದ್ದರೂ ಕೂಡ ಯಾವೆಲ್ಲ ಸಾಧನೆಯನ್ನ ಮಾಡಿದರು ಆ ಜೀವಿತವಾಗಿದ್ದು ಅದು ಇನ್ನೂ ಕೂಡ ಗೋಚರವಾಗಿ ಕಾಣ್ತಾ ಇದೆ. ಅವರು ಮಾತ್ರ ಭಾವಚಿತ್ರದಲ್ಲಿ ಗೋಚರವಾದರೂ ಕೂಡ ಅವರ ನಂತರವೂ ಕೂಡ ಬದುಕಿದವರು, ಅವರ ಶರೀರದ ನಂತರವೂ ಕೂಡ ಬದುಕಿದವರು ಅವರು. ಅಂದ್ರೆ ನೀವು ಕೂಡ ನಿಮ್ಮ ಶರೀರದ ನಂತರವೂ ಬದುಕುವ ಚಿಂತನೆಯನ್ನ ಇಲ್ಲಿಂದ ತಗೊಂಡು ಹೋಗ್ಬೇಕು. ನಿಮ್ಮ ಶರೀರದ ನಂತರವೂ ಕೂಡ ಜಾಗತಿಕ ಮಟ್ಟದಲ್ಲಿ ಬದುಕುವಂತಹ ಚಿಂತನೆಯನ್ನ ನೀವು ತೆಗೆದುಕೊಂಡು ಹೋಗ್ಬೇಕು. ಸ್ವಾಮಿ ವಿವೇಕಾನಂದರು ಇವತ್ತು ಜಗತ್ತಿನ ಎಲ್ಲೆಡೆ ಹೋದ್ರೂ ಕೂಡ ಬದುಕಿದ್ದಾರೆ. ಸ್ವಾಮಿ ಪರಮಾತ್ಮ ಭಗವಂತ ಶ್ರೀಕೃಷ್ಣ ಭಗವದ್ಗೀತೆ ಜಗತ್ತಿನ ಎಲ್ಲ ಕಡೆ ಬೆಳಗ್ತಾ ಇದೆ. ಹಾಗಾಗಿ ಆ ಶ್ರೀಕೃಷ್ಣನ ಅವತಾರ ಮುಗಿದು 1000 ವರ್ಷಗಳೇ ಆದರೂ ಕೂಡ ಇನ್ನು ಜೀವಂತವಾಗಿ ಜಾಗತಿಕ ಮಟ್ಟದಲ್ಲಿದ್ದಾರೆ. ಅಂತಹ ಒಂದು ಉತ್ತಮ ಸಂಸ್ಕಾರಯುಕ್ತವಾದ ಸ್ಥಳದಲ್ಲಿ ನೀವು ಇಲ್ಲಿ ಅಧ್ಯಯನ ಮಾಡ್ತಾ ಇದ್ದೀರಿ ಅಂದ್ರೆ ಏನು ಮಾಡಬೇಕು ಈ ಒಂದು ಸಾಧನೆಗೆ? ಜೀವನದಲ್ಲಿ ಒಂದು ಸಾಧನೆ ಮಾಡಲೇಬೇಕು ಅಂತ ನಿರ್ಣಯ ಮಾಡಿದವರು ಯಾರು ಒಬ್ಬರಾರು ಇದ್ರೆ ಕೈ ಎತ್ತಿ. ನನ್ನ ಮಾತಿನ ಅಂಶವನ್ನು ಗಮನಿಸಿ. ಜೀವನದಲ್ಲಿ ಒಂದು ದೊಡ್ಡ ಸಾಧನೆ ಮಾಡಬೇಕು ಅನ್ನೋರು ಕೈ ಎತ್ತಿ. ನೋಡಿ, 3 ರೀತಿಯ ಜನ ಇರ್ತಾರೆ. ಒಂದು, ಬೇರೆಯವರನ್ನ ಅವಲಂಬಿಸಿ ಬದುಕುವುದು. ಎರಡನೆಯದು, ಒಟ್ಟಾರೆ ಮೇಲೆ ನಾನು ಹೇಗೋ ಬದುಕೋತೀನಿ, ನನ್ನ ಅನ್ನ ನಾನು ದುಡ್ಕೊಂಡು ತಿಂತೀನಿ ಅನ್ನೋರು. ಇನ್ನೊಬ್ರು, ಜಗತ್ತಿಗೆ ಅನ್ನ ಹಾಕ್ತೀನಿ ಅನ್ನೋರು, ಜಗತ್ತನ್ನೇ ನಾನು ಆಳ್ತೀನಿ ಅನ್ನೋರು, ಜಗತ್ತನ್ನೇ ನಾನು ಪವರ್ಫುಲ್ ಆಗಿ ಮಾಡ್ತೀನಿ ಅನ್ನೋರು. ಈ 3 ರೀತಿಯ ಜನಾಂಗ ಇರ್ತದೆ. ಇದರಲ್ಲಿ ನಿಮ್ಮ ಕ್ಯಾಟಗರಿ ಯಾವುದು? ಒಂದನೇದು, ಜಗತ್ತಿನ ಮಟ್ಟದಲ್ಲಿ ನಿಮ್ಮ ಸಾಧನೆ ಆಗ್ಬೇಕು ಅನ್ನೋಂತ ಇದ್ದವ್ರೆ ಕೈ ಎತ್ತಿದ್ದೇವೆ. ಯಾರಾದ್ರೂ ಇದ್ದೀರಾ? ಧೈರ್ಯದಿಂದ ಕೈ ಎತ್ತಬಹುದು. ಹಾ, ವೆರಿ ಗುಡ್. ವಾಟ್ಸ್ ಯುವರ್ ನೇಮ್? 2 persons. ಐ ಗಾಟ್ 3 persons ದೇರ್. ಎದ್ದು ನಿಂತ್ಕೊಳ್ಳಿ ದಯವಿಟ್ಟು ಕೈ ಎದ್ದವರು. ವೆರಿ ಗುಡ್. ಕ್ಲಾಪ್ಸ್ ಫಾರ್ ದೆಮ್. ಆದರೆ ಇದು ಅತ್ಯುತ್ತಮವಾದಂತಹ ನೋಡಿ, ಜೀವಾಯಾಮ್ ಜೀವನಾರ್ಥಂ, ಜೀವನ ಲಕ್ಷ್ಯವನ್ನ ಸಾಧಿಸ್ಲಿಕ್ಕೆ ಗುರುಗಳೇ ಕಾರಣ ಆಗ್ತಾರೆ. ನಿಮ್ಮ ಗುರುಗಳಲ್ಲಿ ಸಾಧನೆ ಮಾಡೋದು ಹೇಗೆ ಅಂತ ಕೇಳಿ ಅವ್ರು ಖಂಡಿತ ಹೇಳ್ಕೊಡ್ತಾರೆ. ಹಾಗಾಗಿ ಜೀವನದಲ್ಲಿ ಸಾಧನೆ ಮಾಡುವ ಹೆಜ್ಜೆ ಇಡುವಂತಹ ಮನಸ್ಥಿತಿ ಬಂದಾಗ ಇಲ್ಲಿದ್ದವರು ಯಾರ್ಯಾರಿದ್ದೀರಾ? ಅಲ್ಲೊಬ್ರು ಕೈ ಎತ್ತಿದ್ರೆ ಎದ್ದು ನಿಂತ್ಕೊಳ್ಳಿ. ವಾಟ್ಸ್ ಯುವರ್ ನೇಮ್? ಗುಡ್ ನೇಮ್. ಹಾ, ಓಕೆ. ಕ್ಲಾಸ್ ಫಾರ್ ಹರ್. ನೋಡಿ, ಈ ಮಾತನ್ನು ಕೇಳೋದಕ್ಕೆ ಸಮಯಾಭಾವ ಇದೆ ಅನ್ಸುತ್ತೆ. ಒಂದು 5 ನಿಮಿಷದಲ್ಲಿ ಮುಗಿಸ್ತೇನೆ. ಕೂತ್ಕೊಳ್ಳಿ. ನಾನು ಕೇವಲ ಒಬ್ಬರನ್ನ ಇಬ್ಬರನ್ನ ನಾನು ಇಲ್ಲಿ ನಿರೀಕ್ಷೆ ಮಾಡಿಲ್ಲ. ಮೊದಲೇ ಹೇಳಿದೆ, ಜಗತ್ತು ನಿಮ್ಮನ್ನ ಕಾಯ್ತಾ ಇದೆ. ಇಲ್ಲಿರುವ ಪ್ರತಿಯೊಬ್ಬರೂ ಕೂಡ ಈ ಸಾಧನೆಯ ಚಿಂತನೆಯನ್ನು ಮೊದಲು ಮಾಡಬೇಕಾಗಿದೆ. ಇದು ಯಾಕೆ ಕೊರತೆ ಇದೆ ಅಂತ ಹೇಳ? ನಿಮ್ಮ ಮನಸ್ಸಿನಲ್ಲಿ ಜಾಗತಿಕ ಮಟ್ಟದಲ್ಲಿ ಒಂದು ಸಾಧನೆ ಮಾಡಬೇಕು ಅನ್ನುವಂತಹ ಮಾನಸಿಕ ಕೊರತೆ ಯಾಕಿದೆ ಅಂತಂದ್ರೆ, ಒಂದು, ನೀವು ಹುಟ್ಟಿದ ಪ್ರದೇಶದ ಪರಿಣಾಮ. ಎರಡನೇದಾಗಿ, ನನ್ನ ಜೀವನ ಹೇಗೋ ನಡೀತಾ ಇದೆ, ಜೀವನದ ಬಗ್ಗೆ ಮುಂದಿನ ಕಲ್ಪನೆ ಇಲ್ಲದೆ ಅಂತ ಇರುವಂತಹ ಜೀವನ. ಅಧ್ಯಯನ ಕೇವಲ ಮಾರ್ಕ್ಸಿಗಾಗಿ ಮಾತ್ರ ಹೋಗ್ತಾ ಇದ್ದಾಗ ಇದಾಗ್ತದೆ. ನನಗೊಬ್ಬ ವಿದ್ಯಾರ್ಥಿ ಇದ್ದ, ಇದನ್ನು ಹೇಳ್ಬಿಟ್ಟು ಹೋಗ್ತೇನೆ. ಪ್ರದ್ಯುಮ್ನ ಅಂತ ಇವತ್ತು ಅಮೆಝಾನ್ ಅಲ್ಲಿ ಪ್ರಾಡಕ್ಟ್ ಮ್ಯಾನೇಜರ್ ಆಗಿ ಕೆಲಸ ಮಾಡ್ತಾ ಇದ್ದಾನೆ. ಒಂದು ಘಟನೆಯನ್ನು ಹೇಳ್ಬಿಟ್ಟು ಹೋಗ್ತೇನೆ. ಹೇಗೆ ಅಂತ ಕೇಳಿದ್ರೆ, ಅವನು ಮೈಸೂರಲ್ಲಿ NIL ಓದುವಾಗ ಕ್ಯಾಂಪಸ್ ಸೆಲೆಕ್ಷನ್ ಆಯ್ತು. ಮೊದಲು ನನಗೆ ಫೋನ್ ಮಾಡ್ದ, ಕರ್ನಾಟಕದಲ್ಲಿ ಇದು ರೆಕಾರ್ಡ್, ಫಸ್ಟ್ ಸೆಲೆಕ್ಷನ್ ಹೈಯೆಸ್ಟ್ ಸ್ಯಾಲ್ರಿಗೆ NM ಸೆಲೆಕ್ಟ್ ಆಗಿದೆ ಅಂತ. ನಾನು ಅವನಿಗೆ ಕಂಗ್ರ್ಯಾಚುಲೇಷನ್ ಹೇಳಲೇ ಇಲ್ಲ, ನೇರವಾಗಿ ಬೈದೆ, ನಿನ್ನಂಥ ಮೂರ್ಖ ಇನ್ನೊಬ್ನಿಲ್ಲ. ಏನಕ್ಕೆ ಸರ್ ಅಂದ. ಏನಿಲ್ಲ, ಆ ಕಂಪನಿಯವ್ರು ನಿನಗೆ ಇಷ್ಟು ಸ್ಯಾಲ್ರಿ ಕೊಡ್ತಾರೆ ಅಂದ್ರೆ ನಿನ್ನ ವ್ಯಾಲ್ಯೂ ಅವ್ರು ಹೆಂಗೆ ತಿಳ್ಕೊಂಡಿದ್ದಾರೆ ಮೊದಲು ಅರ್ಥ ಮಾಡ್ಕೊಂಡೆ. ಯಾಕೆಂದ್ರೆ ಅವ್ರಿಗೆ ಕೋಟಿ ಲಾಭ ಬರೋದಕ್ಕಾಗಿ ನಿಮ್ಗೆ ಈ ಹೈ ಸ್ಯಾಲ್ರಿಯನ್ನು ಕೊಡ್ತಾ ಇದ್ದಾರೆ. ನಿನಗೆ ಒಂದು ಕಂಪ್ನಿ ಮಾಡೋ ಸಾಮರ್ಥ್ಯ ಇರುವಾಗ, ನಿನಗೆ ಇಷ್ಟೊಂದು ಸಾಮರ್ಥ್ಯ ಇರುವಂತ ನೀನು
ಬೇರೆಯವರ ಅಂಡರಲ್ಲಿ ಕೆಲಸ ಮಾಡಕ್ ಹೋಗ್ತಾ ಇದೆಯಲ್ಲ, ಇದು ಸರಿನಾ ಅಂತ ಕೇಳಿದೆ. ಆಗ ಅವನಿಗೆ ಶಾಕ್ ಆಯ್ತು. ಹಾಗಾದ್ರೆ ಏನ್ ಮಾಡ್ಬೇಕು ಸರ್ ಅಂದ. ಕಂಪ್ನಿ ಕ್ರಿಯೇಟ್ ಮಾಡು ಮೊದಲು. ಇನ್ನು 1 ವರ್ಷ ಅಧ್ಯಯನ ಇತ್ತು. ಅವನೇ 2 ಆ್ಯಪ್ಗಳನ್ನ ಕ್ರಿಯೇಟ್ ಮಾಡಿ ಒಂದು ಕಂಪ್ನಿಯನ್ನ 3 ವರ್ಷಗಳ ಕಾಲ ನಿರಂತರವಾಗಿ ರನ್ ಮಾಡ್ದ. ಹಾಗೆ MBAಗೆ ಅಮೆರಿಕ ಕೂಡ ಹೋದ, ಜಾಬ್ ಅನ್ನು ಮಾಡಿ ಅಲ್ಲಿ MBAನ ಮುಗಿಸಿ ಇವತ್ತವನು ಬರ್ತಾ ಇದ್ದಾನೆ. ಮತ್ತೆ ಇಂಡಿಯಾಕ್ಕೆ ಬಂದ ಮೇಲೆ ಸ್ವಂತ ಕಂಪ್ನಿ ಮಾಡೇ ಮಾಡ್ತಾನೆ. ಇದು 100ಕ್ಕೆ 100 ಗ್ಯಾರಂಟಿ ಇದೆ. ಹಾಗಾಗಿ ಯಾಕೆ ಈ ಮಾತು ಹೇಳ್ತೀನಿ ಅಂದ್ರೆ, ಪ್ರತಿಯೊಬ್ಬರಲ್ಲೂ ಆಂತರಿಕವಾಗಿರುವಂತಹ ಈ ವ್ಯವಸ್ಥೆ ಇದೆಯಲ್ಲ, ಇದನ್ನು ನೀವು ಜಾಗೃತ ಮಾಡ್ಕೊಳ್ಬೇಕು. ಇದನ್ನು ಮಾಡೋದು ಹೇಗೆ ಅಂತಂದ್ರೆ ಅತಿ ಸುಲಭ. ಪ್ರತಿ ಕ್ಷಣವೂ ಕೂಡ ನಮ್ಮನ್ನು ನಾವು ಅಬ್ಸರ್ವ್ ಮಾಡೋದನ್ನು ಕಲಿಬೇಕು. ಬೇರೆಯವರ ಮೇಲೆ ಕಂಪ್ಲೇಂಟ್ ಹೇಳೋದನ್ನ ಫಸ್ಟ್ ಬಿಡ್ಬೇಕು. ನಮ್ಮ ಜ್ಞಾನವನ್ನು ನಾವು ಉಳಿಸ್ಕೊಳ್ಳೋದಕ್ಕೆ ನನಗೆ ಅಂಗಡಿಯ ಸೇಬು ಹಣ್ಣು ಒಳ್ಳೇದು ಬೇಕಾದ್ರೆ ಒಳ್ಳೇದು ಮಾತ್ರ ಆಯ್ಕೆ ಮಾಡ್ಕೋಬೇಕು. ಅಂಗಡಿಯವನಿಗೆ ಯಾಕೆ ಕೆಟ್ಟ ಹಣ್ಣು ಇಟ್ಟಿದೆ ಅಂತ ಬೈಯೋದಲ್ಲ. ನನಗೆ ಬೇಕಾ ನಾನು ತಗೊಳ್ಳಿ ಬರ್ಬೇಕು. ನಾನು ಮತ್ತೊಬ್ರು ಅವ್ರು ಸರಿ ಇಲ್ಲ, ಇವ್ರು ಸರಿ ಇಲ್ಲ, ಅವ್ರು ಹೀಗೆ ಮಾಡ್ತಾರೆ ಅಂತ ಕಂಪ್ಲೇಂಟ್ ಮಾಡ್ತಾ ಇದ್ದೀನಿ ಅಂತಂದ್ರೆ ಖಂಡಿತವಾಗಿಯೂ ನಾನು ಕೆಟ್ಟದನ್ನು ಮಾತ್ರ ನೋಡ್ತಾ ಇದ್ದೀನಿ, ಕೆಟ್ಟದನ್ನು ಮಾತ್ರ ಸ್ಟೋರ್ ಮಾಡ್ಕೋತಾ ಇದ್ದೀನಿ. ಅವರಲ್ಲಿರುವ ಒಳ್ಳೆಯ ಅಂಶಗಳನ್ನ ಗುರುತಿಸ್ತಾ ಹೋಗಿ. ಅಕ್ಕಪಕ್ಕದಲ್ಲಿರುವಂತಹ ನಿಮ್ಮ ಮಿತ್ರರ ಅವ್ರ ಕಂಡ್ರೆ ಹೀಗಾಗತ್ತೆ, ಇವ್ರು ಅವ್ರು ಹೋಗಿ ಹೇಳಿದ್ರು, ನಮ್ಮ ಬಗ್ಗೆ ಹೀಗೆ ಹೇಳಿದ್ರು, ಇದೆಲ್ಲ ಬಿಟ್ಟಾಕ್ಬಿಡಿ. ಅತಿ ಸುಲಭವಾಗಿ ಸಾಧನೆ ಮಾಡ್ಬೋದು. ಮನಸ್ಸನ್ನ ಸಂಪೂರ್ಣವಾಗಿ ನೀವು ನಿಮ್ಮೆಡೆಗೆ ನಿಮ್ಮ ಬಗ್ಗೆ ಅಧ್ಯಯನ ಮಾಡ್ಕೊಳ್ಳಿ. ಮತ್ತೊಬ್ಬರ ಬಗ್ಗೆ ಅಧ್ಯಯನ ಮಾಡೋದನ್ನು ಇವತ್ತೇ ದಯವಿಟ್ಟು ಸ್ಟಾಪ್ ಮಾಡಿ ಒಂದು ಪ್ರಾಮಿಸ್ ಮಾಡಿ. ಇದು ಒಂದೇದು. ಎರಡನೇದೇನು ಅಂತಂದ್ರೆ, ನಿಮ್ಮ ಜೀವನದಲ್ಲಿ ನಿಜವಾಗಿ ಸಾಧನೆ ಆಗಬೇಕು ಅಂದ್ರೆ ನೀವು ಬರೆಯುವ ಅಕ್ಷರಗಳಿದಾವಲ್ಲ, ಒಂದೊಂದು ಕೂಡ ಸುಂದರವಾಗಿರ್ಬೇಕು. ಒಂದೇ ಒಂದು ಅಕ್ಷರ ತಪ್ಪಿರಬಾರ್ದು. ಚಾಲೆಂಜ್ ಇಟ್ ಅಬೌಟ್ ಯುವರ್ ಸೆಲ್ಫ್. ಯಾಕೆಂದ್ರೆ ಯು ಶುಡ್ ನಾಟ್ ಕಂಪೇರ್ ವಿತ್ ಅದರ್ಸ್, ಯು ಹ್ಯಾವ್ ಟು ಕಂಪೇರ್ ವಿತ್ ಯುವರ್ ಸೆಲ್ಫ್. ನೀವು ನಿಮ್ಮ ಬಗ್ಗೆ ಖಂಡಿತವಾಗಿಯೂ ಗಮನ ಕೊಟ್ಟು ನೀವು ಅದರ ಬಗ್ಗೆ ನಿಮ್ಮ ಒಂದೊಂದು ಅಕ್ಷರಗಳನ್ನು ಗಮನಿಸಿ. ನೀವು ಅಕ್ಷರವಾಗಿ ಉಳಿತೀರಾ, ಯಾವತ್ತೂ ನಾಶವೇ ಆಗೋದಿಲ್ಲ. ಕಾರಣ ಏನು ಅಂದ್ರೆ ಯು ಆರ್ ಫೋಕಸಿಂಗ್ ಆನ್ ಯುವರ್ ಸ್ಟಡೀಸ್. ಹಾಗಾಗಿ ಏಕಾಗ್ರತೆಯ ಕೊರತೆ ಉಂಟಾಗತ್ತೆ. ನಂತರದಲ್ಲಿ ಒಂದೊಂದು ಅಂಶವನ್ನ ಗಮನಿಸುವಂಥದ್ದು, ಒಳ್ಳೆಯದನ್ನು ಮಾತ್ರ ಸ್ವೀಕರಿಸುವಂಥದ್ದು ಚಾಲೆಂಜ್ ಆಗಿ ಸ್ವೀಕರಿಸಿ. ಬೇರೆಯವರ ಒಳ್ಳೆಯದನ್ನು ಗುರುತಿಸುವ ಶಕ್ತಿಯನ್ನು ಬೆಳೆಸ್ಕೊಳ್ಳಿ. ನಿಮ್ಮಲ್ಲಿ ಒಳ್ಳೆತನ ತುಂಬೋದಕ್ಕೆ ಶುರುವಾಗುತ್ತೆ. ಹಾಗೆ ನಿರಂತರವಾಗಿ ನೀವು ಅಧ್ಯಯನ ಮಾಡ್ತಾ ಮಾರ್ಕ್ಸ್ ಅನ್ನು ಕೂಡ ಬಿಡಬೇಡಿ, ಇಡೀ ವಿಷಯವನ್ನು ಕೂಡ ಗ್ರಹಿಸ್ತಾ ಬನ್ನಿ. ಹಾಗೆ ನಿಮ್ಮ ಮನಸ್ಸು ಬುದ್ಧಿ ಇದನ್ನು ಸರಿಯಾಗಿಟ್ಕೊಳ್ಳಿ. ಯಾವ ಮನಸ್ಸು ಆ ಕಣ್ಣಿನಿಂದ ನೋಡಿದ್ದನ್ನ ಬುದ್ಧಿಗೆ ಸಂದೇಶವನ್ನು ಕಳಿಸುತ್ತೆ, ಬುದ್ಧಿ ನಿರ್ಣಯವನ್ನು ತೆಗೆದುಕೊಳ್ಳುವಾಗ ಜ್ಞಾನಕ್ಕೆ ಕಳಿಸುತ್ತೆ ಆ ಸಂದೇಶವನ್ನು. ನಿರ್ಣಯಾತ್ಮಕ ಶಕ್ತಿ ಬುದ್ಧಿಯಿಂದ ಹೊರಬರುತ್ತೆ. ನೀವು ತೆಗೆದುಕೊಳ್ಳುವ ಒಂದೊಂದು ನಿರ್ಣಯ ಅತಿ ದೊಡ್ಡ ನಿರ್ಣಯವಾಗಿ ನಿಮ್ಮ ಜೀವನವನ್ನು ನಿರ್ವಹಿಸುತ್ತದೆ. ಅದರಲ್ಲಿ ಅತಿ ದೊಡ್ಡ ನಿರ್ಣಯ ಯಾವುದಾದ್ರೆ ನೀವು ಜೀವನದಲ್ಲಿ ಜಗತ್ತಿನಲ್ಲಿ ದೊಡ್ಡ ಸಾಧನೆ ಮಾಡಬಹುದು ಅಂತ ನಾನು ಒಂದೇ ಒಂದು ವಾಕ್ಯದಲ್ಲಿ ಹೇಳ್ತೇನೆ. ಯಾರೆಲ್ಲ ನಾನು ಹೇಳುವ ಈ ವಾಕ್ಯ ಪರಿಪಾಲನೆ ಮಾಡೋದಕ್ಕೆ ಸಿದ್ಧರಿದ್ದೀರಿ ಕೈ ಎತ್ತಿ. ಒಂದೇ ಒಂದು ವಾಕ್ಯವನ್ನು ಹೇಳಲಿಕ್ಕಿದ್ದೇನೆ. ನಿಮ್ಮ ಜೀವನದಲ್ಲಿ ಅತಿ ದೊಡ್ಡ ಸಾಧನೆ ಅಂದ್ರೆ ಯಾವುದು ಅಂತ. ಅದನ್ನು ಮಾಡ್ಲಿಕ್ಕೆ ಇಷ್ಟನೇ ಇಲ್ವಾ? ನೀವು ದೊಡ್ಡದಾಗಿ ಬೆಳಿಬೇಕು ಅನ್ನೋ ಚಿಂತನೆ ಇಲ್ವಾ? ಎಲ್ಲರೂ ಕೈ ಎತ್ತಿ. ನಾ ಹೇಳ್ತೀನಿ, ಅತಿ ಸುಲಭವಾಗಿದ್ದು ಅತ್ಯಂತ ಪ್ರಖರವಾಗಿ ಕೆಲಸ ಮಾಡುವ 1 ಟಿಪ್ಸ್ ಫಾರ್ ಲೈಫ್. ಹ್ಯಾಂಡ್ಸ್ ಡೌನ್. ಏನೂ ಇಲ್ಲ, 24 hours ನಾನು ಸಂತೋಷವಾಗೇ ಇರ್ತೀನಿ ಅಂತ ಡಿಸೈಡ್ ಮಾಡಿ. ಯಾರ್ಯಾರು ಮಾಡ್ತೀರಾ ಕೈ ಎತ್ತಿ. ನೀವು ಅಳು, ಕೋಪ, ಬೇಸರ, ಅಪ್ಸೆಟ್ ಇತ್ಯಾದಿಗಳಿಂದ ಟೀಚರ್ ಬೈದ ತಕ್ಷಣ ಕಣ್ಣೀರು ಹಾಕೋದ್ ಬಿಡಿ. ನಿಮ್ಮ ಮಾನಸಿಕ ಮನೆಯನ್ನು ಬಿಟ್ಟು ಬಂದಾಗ ಅಪ್ಪ ಅಮ್ಮನ ನೆನ್ಕೊಂಡು ಕಣ್ಣೀರು ಹಾಕೋದ್ ಬಿಡಿ. ಇವತ್ತು ಬೀಳ್ಕೊಡುಗೆ ಮಾಡಿ ಹೋಗ್ತಾ ಇದೀವಿ, ಅಯ್ಯೋ ಹಳೆ ಮಿತ್ರರೆಲ್ಲ ಆ ಕಡೆ ಈ ಕಡೆ ಹೋಗ್ತಾರೆ ಅಂತ ಕಣ್ಣೀರು ಹಾಕೋದ್ ಬಿಡಿ. ನಾವೆಲ್ಲ ಒಂದೇ ಈ ಜಗತ್ತಿನಲ್ಲಿ ಇದ್ದೀವಿ ಅಂತ ತಿಳ್ಕೊಳ್ಳಿ. ಒಂದು ಕ್ಷಣವನ್ನು ಕೂಡ ಸಂತೋಷವಿಲ್ಲದೆ ಬದುಕುವ ಜೀವನವನ್ನ ಅನುಭವಿಸುವುದಿಲ್ಲ ಅನ್ನೋ ಸ್ಪಷ್ಟ ನಿರ್ಧಾರ ತೆಗೆದುಕೊಳ್ಳಿ. ನಿಮ್ಮ ಸಂತೋಷದ ಮನಸ್ಸು ಸರ್ವಜ್ಞಾನವನ್ನು ಸ್ವೀಕರಿಸುವ ಸಾಮರ್ಥ್ಯವನ್ನು ಹೊಂದುತ್ತೆ. ಧನ್ಯವಾದಗಳು. ಇಷ್ಟೊತ್ತು ಅವಕಾಶ ಕೊಟ್ಟಂತ ಎಲ್ಲರಿಗೂ ಕೂಡ ಆತ್ಮೀಯ ಧನ್ಯವಾದ. Thank you.
Shambhu